ನಮಸ್ಕಾರ. ಜ್ಯೋತಿಷ್ಯ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ವಿವಾಹ ಅಲೈನ್ಸಸ್ ಅಷ್ಟಕೂಟಗಳನ್ನು ಹೊಂದಾಣಿಕೆಯನ್ನು ಹೇಗೆ ನೋಡಬೇಕು ಅಂತಂಬುದು ಒಂದು ಉದಾಹರಣೆಯನ್ನು ಮಾಡಿದ್ವಿ. ಇವತ್ತು ಇನ್ನೊಂದು ಉದಾಹರಣೆಯನ್ನು ಮಾಡೋಣ. ಎಕ್ಸಾಂಪಲ್ ಮಾಡಿ ಮತ್ತೆ ಮುಂದಿನ ಪಾಠಗಳಿಗೆ ಮುಂದುವರಿಯೋಣ. ಸೊ ಯಾರಾದರೂ ಒಂದು ಹುಡುಗ ಹುಡುಗಿಯ ಜಾತಕವನ್ನು ಕೊಟ್ಟರೆ ನಾವು ಮಾಡಬೇಕಾದಂಥ ಪ್ರಾಸೆಸ್ ಏನು, ಕಂಪ್ಲೀಟ್ ಪ್ರಾಸೆಸ್ ನಾವು ನೋಡಿದ್ರೆ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಮುಂಚಿತವಾಗಿ ನಾವು ತಿಳ್ಕೊಳ್ಳೋದೇನು, ಗೋತ್ರ, ಸಗೋತ್ರ, ಸಪ್ರವರ, ಆಮೇಲೆ ಕೂಟಗಳು ಮ್ಯಾಚ್ ಆಗ್ತಾ ಇದೆಯಾ, ಅಷ್ಟಕೂಟಗಳು ಮ್ಯಾಚ್ ಆಗ್ತಾ ಇದೆಯಾ, ನಂತರ ದೋಷಗಳು ಹೇಗಿದೆ, ದೋಷಗಳು ಮ್ಯಾಚ್ ಆಗ್ತಾ ಇದೆಯಾ, ಜಾತಕ ಮ್ಯಾಚ್ ಆಗ್ತಾ ಇದೆಯಾ, ಈ ವಿಚಾರಗಳನ್ನು ನಾವು ನೋಡ್ತೀವಿ. ಈ 3 ಟಾಸ್ಕ್ ನೋಡಿದ್ರೆ ಸಾಕು. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ಒಂದು ಹುಡುಗಿ ಜಾತಕ 26 ನವಂಬರ್ 1990 ಮಾರ್ನಿಂಗ್ 7:05, ಶತಭಿಷ ನಕ್ಷತ್ರ, 3ನೇ ಪಾದ, ಕುಂಭರಾಶಿ. ಹುಡುಗಂದು ನೋಡಿದ್ರೆ 12th ಜುಲೈ 1988 11:20, ಅದು ಆರುದ್ರ 1ನೇ ಪಾದ, ಮಿಥುನ ರಾಶಿ. ಬರೀ ಅಷ್ಟಕೂಟಗಳನ್ನು ಮಾತ್ರ ನೋಡಬೇಕಾದ್ರೆ ನಕ್ಷತ್ರಗಳು ಮಾತ್ರ ಸಾಕು. ಅವರಿಬ್ಬರು ನಕ್ಷತ್ರ, ಹುಡುಗ ಹುಡುಗಿ ನಕ್ಷತ್ರ ಪಾದ ಇದ್ರೆ ಸಾಕು. ಆದರೆ ಬರೀ ಕೂಟಗಳನ್ನು ನೋಡಿ ನಾವು ಕನ್ಕ್ಲೂಷನ್ ಕೊಡೋಕ್ಕಾಗಲ್ಲ. ಸೊ ಯಾರಾದರೂ ಹೊಂದಾಣಿಕೆ ನೋಡ್ರಿ ಅಂತ 2 ನಕ್ಷತ್ರಗಳನ್ನು ಕೊಟ್ಟರೆ ಡೇಟ್ ಆಫ್ ಬರ್ತು ಟೈಮ್ ಕೊಡಿ ಅಥವಾ ಜಾತಕ ಕೊಡಿ ಅಂತ ಕೇಳಿ. ಓನ್ಲಿ ನಕ್ಷತ್ರಗಳ ಹೊಂದಾಣಿಕೆ ಆಗ್ತಾ ಇದೆ, ಒಂದು 20 ಪಾಯಿಂಟ್ಸ್ಗೆ ಮೇಲೆ ಬರ್ತಾ ಇದೆ, ಗ್ರಹಮೈತ್ರಿ ಇದೆ, ನಾಡಿ ಇದೆ, ಮಾಡ್ಕೊಳ್ಬೋದು ಅಂತ ಕೇವಲ ಅದರ ಒಂದು ಬೇಸ್ ಮೇಲೆ ಆಗಲ್ಲ. ಸೊ ಯಾರಾದರೂ ಈಗ ನಮಗೆ ರೂಢಿ ಮದುವೆ ಸಂಬಂಧ ನೋಡಬೇಕು ಅಂತಂದರೆ ನಕ್ಷತ್ರಗಳು ನೋಡಿಬಿಟ್ರೆ ಆಯಿತು, ಅದರಲ್ಲಿ ಗುಣಗಳು ಬಂದರೆ ಮುಂದುವರಿಬೋದು ಅಷ್ಟೇ. ಆದರೆ ನಾವು ಈ ರೀತಿ ತಿಳ್ಕೊಂಡಾಗ ಕೇವಲ ನಕ್ಷತ್ರಗಳ ಮೇಲೆ ಹೇಳಲಿಕ್ಕಾಗಲ್ಲ. ಸೊ ನಕ್ಷತ್ರಗಳು ನೋಡಿ ದೋಷಗಳನ್ನು ನೋಡಬೇಕು. ದೋಷಗಳನ್ನು ನೋಡಬೇಕಾದ್ರೆ ಜಾತಕ ಬೇಕು. ಜಾತಕ ಬೇಕಾದ್ರೆ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಬೇಕು, ಅಥವಾ ಅವ್ರ ಜಾತಕ ಆದರೂ ಇರಬೇಕು. ಹೀಗೆ ಕೇವಲ ನಕ್ಷತ್ರದ ಬೇಸ್ ಮೇಲೆ ನೋಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಜಾತಕ ಇರಲ್ಲ. ಅವಾಗ ಏನು ಮಾಡ್ತಾರೆ, ಅವರ ಹೆಸರು ಫಸ್ಟ್ ಲೆಟ್ರ್ ಯಾವುದರಿಂದ ಶುರು ಆಗುತ್ತೋ ಅದನ್ನು ಡಿಕೋಡ್ ಮಾಡ್ತಾರೆ, ನಾಮ ನಕ್ಷತ್ರ ಅಂತಾರೆ. ನಾಮ ನಕ್ಷತ್ರದಿಂದ ಇವರು ನಕ್ಷತ್ರವನ್ನು ಐಡೆಂಟಿಫೈ ಮಾಡಿ ಅದರಿಂದ ಕೂಟಗಳನ್ನು ನೋಡ್ತಾರೆ. ಆ ಪದ್ಧತಿ ಕೂಡ ಇಲ್ಲ. ಕೇವಲ ಸಂಪ್ರದಾಯ ಅಷ್ಟೇ, ಒಂದು ಸಮಾಧಾನಕ್ಕೋಸ್ಕರ ನೋಡೋದಷ್ಟೇ. ಅಷ್ಟೇ ಆಗಲಿ ಒಬ್ಬರದು ಜನ್ಮ ನಕ್ಷತ್ರ ಪ್ರಕಾರ ಇನ್ನೊಬ್ಬರದು ನಾಮ ನಕ್ಷತ್ರ ಪ್ರಕಾರ ನೋಡೋ ಪದ್ಧತಿ ಇಲ್ಲ. ನೋಡಿದರೆ ಇಬ್ಬರದು ನಾಮ ನಕ್ಷತ್ರ ಪ್ರಕಾರ ನೋಡಬೇಕು, ಇಲ್ಲದ್ರೆ ಜನ್ಮ ನಕ್ಷತ್ರ ಪ್ರಕಾರ ನೋಡಬೇಕು. ಅದು ಇದು ಸೇರಿಸೋಂಗಿಲ್ಲ. ನಾಮ ನಕ್ಷತ್ರದ ಪ್ರಕಾರ ನೋಡಿಸೋದ್ರಿಂದ ಕೇವಲ ಮಾನಸಿಕ ಹೊಂದಾಣಿಕೆ ಅಷ್ಟೇ. ಹಿಂದಿನ ಜನ್ಮದಲ್ಲಿ ಏನು ತಗೊಂಡು ಬಂದಿದ್ದಾನೆ ಅದೆಲ್ಲ ಏನೂ ಗೊತ್ತಾಗಲ್ಲ. ಹಾಗಾಗಿ ನಮಗೆ ಡೀಟೇಲ್ಸ್ ಟೋಟಲ್ ಇರಬೇಕು. ಹುಡುಗ ಹುಡುಗಿ ಡೀಟೇಲ್ಸ್ ಟೋಟಲ್ ಇರಬೇಕು, ಅಥವಾ ಅವ್ರ ಜಾತಕ ಇದ್ದರೂ ಕೂಡ ಸಾಕು. ಸೊ ಇದು ಇಬ್ಬರ ಜಾತಕ, ಇವರಿಬ್ಬರಿಗೂ ಅಲೈನ್ಸ್ ನೋಡಬೇಕು ಅಂತ ಹುಡುಗನ ಕಡೆಯಿಂದ ನಮಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ. ಹುಡುಗನ ಕಡೆಯಿಂದ ನನಗೆ ಈ ಹುಡುಗಿ ಜಾತಕ ಬಂದಿದೆ, ನಾವಿಬ್ಬರು ಮುಂದೆ ಒರಿಬೋದಾ, ಮದುವೆ ಮಾಡ್ಕೊಳ್ಬೋದಾ, ಹೇಗಿರುತ್ತೆ ನಮ್ಮ ಜೀವನ, ಈ ಥರ ಪ್ರಶ್ನೆಗಳು ಕೇಳ್ತಾರೆ. ಇದಕ್ಕೆ ಏನು ಉತ್ತರ ಕೊಡಬೇಕು? ಸೊ ಕಾಮನಾಗಿ ಕೇಳೋ ಪ್ರಶ್ನೆ ಅದೇ, ಕೂಡಿ ಬರುತ್ತಾ, ಕೂಡಿ ಬಂದರೆ ಮುಂದೆ ಇವ್ರ ಜೀವನ ಹೇಗಿರುತ್ತೆ, ಅನ್ಯೋನ್ಯ ದಾಂಪತ್ಯ ಇರುತ್ತೋ ಇಲ್ವೋ, ಎಲ್ಲ ಕೂಡಿ ಬರುತ್ತೋ ಇಲ್ವೋ ಅಂತ ಕೇಳ್ತಾರೆ. ಸೊ ಈ ಥರ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮೊದಲು ಇವರಿಗೆ ಕಂಪ್ಯಾಟಬಿಲಿಟಿ ಸರಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಸೊ ನೋಡಿದಾಗ ಅಷ್ಟಕೂಟಗಳು. ಸೊ ಅಷ್ಟಕೂಟಗಳಲ್ಲಿ ಮೊದಲೇನು ಮಾಡ್ತೀವಿ, ಹುಡುಗಿ ನಕ್ಷತ್ರ, ಹುಡುಗ ನಕ್ಷತ್ರ ತಗೊಳ್ತೇವೆ. ಇಬ್ಬರದ್ದು ತಗೊಂಡು ನಾಡಿಕೂಟ, ರಾಶಿ, ಗಣ, ಗ್ರಹಮೈತ್ರಿ, ಯೋನಿ, ತಾರಾಕೂಟ, ವರ್ಷಕೂಟ, ವರ್ಣಕೂಟ, ಇವುಗಳಿಗೆ ಎಷ್ಟು ಪಾಯಿಂಟ್ಸ್ ಬರ್ತೇವೆ ನೋಡ್ತೀವಿ. ಮೊದಲು ನಾಡಿಕೂಟ ನೋಡೋಣ. ನಾಡಿಕೂಟ ನೋಡಿದ್ರೆ ಆರುದ್ರ ನಕ್ಷತ್ರ, ಶತಭಿಷ ನಕ್ಷತ್ರ ಎರಡೂ ಕೂಡ ಆದಿನಾಡಿ ಬರುತ್ತೆ. ಸೊ ಒಂದೇ ನಾಡಿ ಇರಬಾರ್ದು. ಸೊ ಒಂದೇ ನಾಡಿ ಇದ್ರೆ ಏನಾಗ್ತದೆ, 0 ಆಗ್ತದೆ. ಮತ್ತು ಅಂಶನಾಡಿಯನ್ನು ನೋಡೋಣ. ಅಂಶನಾಡಿ ಟೇಬಲ್ ನಿಮಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನೋಡಿದ್ರೆ ಶತಭಿಷ ನಕ್ಷತ್ರ 3ನೇ ಪಾದಕ್ಕೆ ಮಧ್ಯನಾಡಿ, ಆರುದ್ರ ನಕ್ಷತ್ರ 1ನೇ ಪಾದಕ್ಕೆ ಅಂತ್ಯನಾಡಿ ಬರುತ್ತೆ. ಸೊ ಹಾಗಾಗಿ
ಎಕ್ಸೆಪ್ಷನ್ಸ್ಗಳಿಗೆ ಫುಲ್ ಪಾಯಿಂಟ್ಸ್ 8 ಪಾಯಿಂಟ್ಸ್ ಹಾಕ್ಬೋದು. ನಾಡಿಕೂಟ ಬರ್ತಾ ಇಲ್ಲ, ಆದರೆ ಡೀಪಾಗಿ ನೋಡಿದ್ರೆ ಅಂಶನಾಡಿಕೂಟ ಬರ್ತಾ ಇದೆ. ಯಾವಾಗ ನಾಡಿಕೂಟ ನಮಗೆ ಬರಲಿಲ್ಲವೋ ಆವಾಗ ಅಂಶನಾಡಿಕೂಟ ನೋಡಬೇಕು. ನೆಕ್ಸ್ಟ್ ರಾಶಿಕೂಟ. ಸೊ ರಾಶಿ ಹುಡುಗಿದು ಬಂದು ಕುಂಭರಾಶಿ, ಹುಡುಗಂದು ಬಂದು ಮಿಥುನ ರಾಶಿ. ಸೊ ನೋಡಿ, ಸೊ 11 3 ನೋಡ್ರಿ ಎಷ್ಟು ಬರುತ್ತೆ ಅಂದರೆ 0 ಬರುತ್ತೆ. ಸೊ ರಾಶಿಕೂಟ ಬರ್ತಾ ಇಲ್ಲ, 0 ಹಾಕಿ. ನೆಕ್ಸ್ಟ್ ಗಣಕೂಟ. ಸೊ ಮನುಷ್ಯಗಣ, ಆರುದ್ರ ನಕ್ಷತ್ರ ಹುಡುಗಂದು ಮನುಷ್ಯಗಣ, ಹುಡುಗಿದು ಬಂದು ರಾಕ್ಷಸಗಣ. ಸೊ ಹುಡುಗಿದು ಹೈ ಕ್ವಾಲಿಟಿ ಇದೆ. ಸೊ ನೋಡಿದರೆ ರಾಕ್ಷಸ ಗುಣ ಅಂತಂದರೆ ಅವರು ರಾಕ್ಷಸ ಥರ ಬಿಹೇವ್ ಮಾಡ್ತಾರೆ ಅಂತಲ್ಲ, ತಾಮಸಿಕ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ರಾಕ್ಷಸ ಮನುಷ್ಯ ನೋಡಿದ್ರೆ 0 ಪಾಯಿಂಟ್ಸ್ ಬರುತ್ತೆ, ಹಾಗಾಗಿ ಇಲ್ಲಿ 0 ಹಾಕಿ. ನೆಕ್ಸ್ಟ್ ಗ್ರಹ ಮೈತ್ರಿ. ಸೊ ಕುಂಭರಾಶಿಗೆ ಅಧಿಪತಿ ಶನಿ, ಮಿಥುನ ರಾಶಿಗೆ ಅಧಿಪತಿ ಬುಧ. ಸೊ ಬುಧ ಶನಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ನೋಡಿದರೆ ಶನಿ ಮತ್ತು ಬುಧ ಇಬ್ಬರಿಗೂ ಎಷ್ಟು ಪಾಯಿಂಟ್ಸ್ ಬರುತ್ತೆ? 4 ಪಾಯಿಂಟ್ಸ್ ಬರುತ್ತೆ. ಸೊ 4 ಔಟ್ ಆಫ್ 5. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಯೋನಿಕೂಟ. ಸೊ ಯೋನಿಕೂಟ ಯಾವುದು ಬರುತ್ತೆ ನೋಡಿದರೆ ಶತಭಿಷ ನಕ್ಷತ್ರ ಕುದುರೆ ಹಾರ್ಸ್ ಬರುತ್ತೆ, ಆರುದ್ರ ನಕ್ಷತ್ರ ಡಾಗ್ ನಾಯಿ ಬರುತ್ತೆ. ಸೊ ಇವೆರಡಕ್ಕೂ ಕೂಡ ಹೊಂದಾಣಿಕೆ ಹೇಗಿದೆ ನೋಡಿ. ಸೊ ಶತಭಿಷ ಇವರಿಗೆ ಬಂದು ಹಾರ್ಸ್ ಡಾಗ್ 2 ಪಾಯಿಂಟ್ಸ್ ಬರುತ್ತೆ. ಸೊ 2 ಔಟ್ ಆಫ್ 4. ಸೊ 50% ಚೆನ್ನಾಗಿದೆ. ನೆಕ್ಸ್ಟ್ ತಾರಾಕೂಟ. ಸೊ ಹುಡುಗಿ ನಕ್ಷತ್ರದಿಂದ ಹುಡುಗ ನಕ್ಷತ್ರ ಕೌಂಟ್ ಮಾಡಿ ಎಷ್ಟು ಬರುತ್ತೋ ನೋಡಿ. ಸೊ ಹುಡುಗಿ ನಕ್ಷತ್ರ ಶತಭಿಷ ನಕ್ಷತ್ರ, ಶತಭಿಷ ನಕ್ಷತ್ರದಿಂದ ಆರುದ್ರ ನಕ್ಷತ್ರಕ್ಕೆ ಕೌಂಟ್ ಮಾಡಿ. ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ, ಅಶ್ವನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶೀಲ, ಆರುದ್ರ 8 ಬರುತ್ತೆ, 10 ಬರುತ್ತೆ. ಸೊ 10ನಲ್ಲಿ ಮಲ್ಟಿಪಲ್ಸ್ ಆಫ್ 9 ತೆಗೆದುಬಿಡಿ, ಎಷ್ಟು ಬರುತ್ತೆ? 1 ಬರುತ್ತೆ. ಅದೇ ಥರ ಹುಡುಗಿ ಜಾತಕದಲ್ಲಿ ಕೂಡ ಆರುದ್ರ ನಕ್ಷತ್ರದಿಂದ ಶತಭಿಷ ನಕ್ಷತ್ರಕ್ಕೆ ನೋಡಿ. ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಉಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ. ಸೊ 19 ಬರುತ್ತೆ. ಸೊ 19ನಲ್ಲಿ ಕೂಡ ಮಲ್ಟಿಪಲ್ಸ್ ಆಫ್ 9 ತೆಗೆದುಬಿಟ್ರೆ ಅಂದ್ಕೊಡಿ, ಓನ್ಲಿ 1 ಉಳಿಯುತ್ತೆ. ಸೊ ಇದನ್ನು ನೀವು ಟೇಬಲಲ್ಲಿ ನೋಡ್ಬೋದು. ಸೊ ಇಬ್ಬರಿಗೂ 1 ಬಂದಿದೆ, 1 1 ಏನು ಬರುತ್ತೆ? 3 ಪಾಯಿಂಟ್ಸ್ ಬಂದಿದೆ. ಸೊ 3 ಔಟ್ ಆಫ್ 3. ಸೊ ಇಬ್ಬರು ಕೂಡ ತಾರಾಕೂಟ ಚೆನ್ನಾಗಿದೆ. ನೆಕ್ಸ್ಟ್ ವಶ್ಯಕೂಟ. ಸೊ ಇಬ್ಬರದು ಕೂಡ ಮನುಷ್ಯ ಗಣವೇ ಬರುತ್ತೆ, ಮನುಷ್ಯ ವಶ್ಯವೇ ಬರುತ್ತೆ. ಟೇಬಲ್ ನೋಡಿ, ಟೇಬಲಲ್ಲಿ ಮಾನವ 2. ಸೊ 2 ಔಟ್ ಆಫ್ 2 ಚೆನ್ನಾಗಿದೆ. ಇಲ್ಲಿ ಒಂದು ಎಕ್ಸೆಪ್ಷನ್ ಏನಂತಂದರೆ, ನಮಗೆ ಒಂದು ವೇಳೆ ರಾಶಿಕೂಟ ಏನಾದರೂ 0 ಬಂದರೆ, ಅದೇ ಇದರಲ್ಲಿ ಯೋನಿಕೂಟ ಮತ್ತು ತಾರಾಕೂಟಕ್ಕೆ ಪಾಯಿಂಟ್ಸ್ ಜಾಸ್ತಿ ಬಂದಿದ್ದರೆ, ಮೆಜಾರಿಟಿ ಪಾಯಿಂಟ್ಸ್ ಬಂದಿದ್ದರೆ ಅಡಿಷ್ನಲಾಗಿ 4 ಪಾಯಿಂಟ್ಸ್ ಆ್ಯಡ್ ಮಾಡ್ಬೋದು ಅಂತ ಹಾಕ್ತಾರೆ. ಯೋನಿಕೂಟಕ್ಕೂ ತಾರಾಕೂಟ ಇದೆರಡು ಅಟ್ಲೀಸ್ಟ್ ಅದೆರಡು ಚೆನ್ನಾಗಿರಬೇಕು. ರಾಶಿಕೂಟ ಚೆನ್ನಾಗಿಲ್ಲದಿದ್ದರೂ ಕೂಡ ಚೆನ್ನಾಗಿದ್ದರೆ ನೀವು ಅಡಿಷ್ನಲ್ ಆಗಿ ಒಂದು 2 ಪಾಯಿಂಟ್ಸ್ 4 ಪಾಯಿಂಟ್ಸ್ ಹಾಕ್ಬೋದು. ಸೊ ಎಕ್ಸೆಪ್ಷನ್ ಕೆಳಗೆ 4 ಪಾಯಿಂಟ್ಸ್ ಹಾಕಿದ್ರೆ ತಾರಾಕೂಟ ಫುಲ್ ಬಂದಿದೆ, ಯೋನಿಕೂಟ ಮೆಜಾರಿಟಿ 2 ಪಾಯಿಂಟ್ಸ್ ಬಂದಿದೆ. ಸೊ ಎಕ್ಸ್ಟ್ರಾ 4 ಪಾಯಿಂಟ್ಸ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಕೊನೆಯದಾಗಿ ವರ್ಣಕೂಟ. ಸೊ ವರ್ಣಕೂಟ ಅಂತಂದರೆ ಏನು? ಸೊ ಮಿಥುನ ಮತ್ತು ಕುಂಭ ಇಬ್ಬರದು ಕೂಡ ಶೂದ್ರ ವರ್ಣ. ಸೊ ಶೂದ್ರ ವರ್ಣಕ್ಕೆ ಎಷ್ಟು ಬರುತ್ತೆ? ಸೊ ಇಬ್ಬರದು ಒಂದೇ ವರ್ಣ ಆದ ಕಾರಣ ಫುಲ್ ಪಾಯಿಂಟ್ಸ್ ಹಾಕ್ಬೋದು. ಸೊ ಇದಕ್ಕೆ ಮ್ಯಾಕ್ಸಿಮಮ್ 1 ಪಾಯಿಂಟೇ ಆದ ಕಾರಣ, ಒಂದು ನಿಮಿಷ, ಮ್ಯಾಕ್ಸಿಮಮ್ 1 ಪಾಯಿಂಟೇ ಆದ ಕಾರಣ ನೀವು ಫುಲ್ ಪಾಯಿಂಟ್ಸ್ಲಿ ಹಾಕ್ಬೋದು. ಸೊ 1 ಪಾಯಿಂಟ್. ಸೊ ಏನಾಯಿತು, ಟೋಟಲಾಗಿ ನೀವು ಆ್ಯಡ್ ಮಾಡಿದರೆ 12 ಪಾಯಿಂಟ್ಸ್ ಬರುತ್ತೆ. ಸೊ ಬಟ್ ಮೇಜರ್ ನಾಡಿ ರಾಶಿ ಗಣ ಇವುಗಳಿಗೆ ಮೇಜರ್ ಪಾಯಿಂಟ್ಸ್ ಇರುತ್ತೆ, ಬಟ್ ಅದೆಲ್ಲ 0 ಬಂದಿದೆ. ಸೊ 12 ಔಟ್ ಆಫ್ 36. ಸೊ ತುಂಬ ಕಡಿಮೆ ಗುಣ ಇದೆ. ಸೊ ಜಡ್ಜ್ಮೆಂಟಿಗೆ ಬರಬೇಕಾದ್ರೆ
ಇನ್ನು ನಾವು ಇದನ್ನು ನೋಡೋಣ, ದ್ವಾದಶ ಕೂಟಗಳು ನೋಡೋಣ. ಮಹೇಂದ್ರ ಕೂಟ ನೋಡಿ, ಕ್ಷತ್ರಿಯರಿಗೆ ಏನಾದರೂ ಅನುಕೂಲ ಆಗ್ತದ ಅಂತ ನೋಡಿದ್ರೆ ಇವರಿಬ್ಬರಿಗೂ ಶತಭಿಷ ನಕ್ಷತ್ರದಿಂದ ಆರುದ್ರ ನಕ್ಷತ್ರವರೆಗೂ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಸೊ 10 ಈ ನಂಬರಲ್ಲಿ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ 4 7 10 13 16 19 22 25 ಇದರಲ್ಲಿ 10 ನಂಬರ್ ಇದೆ. ಸೊ ಮಹೇಂದ್ರ ಕೂಟ ಮ್ಯಾಚ್ ಆಗಿದೆ. ಸೊ ಕ್ಷತ್ರಿಯರಿಗೆ ಅನುಕೂಲವಾಗಿದೆ. ನೆಕ್ಸ್ಟ್ ಸ್ತ್ರೀದೀರ್ಘ ನೋಡಿದ್ರೆ, ಸಾರಿ ಅಲ್ಲಿ ಸ್ತ್ರೀ ಅಂತ ಬಂದಿದೆ, ಇಟ್ಸ್ ಸ್ತ್ರೀ ಅಲ್ಲ, ಶ್ರೀದೀರ್ಘ. ಸೊ ಶ್ರೀದೀರ್ಘ ಅಂತಂದಾಗ ಏನಾಗುತ್ತೆ ಅಂದರೆ ಶತಭಿಷ ನಕ್ಷತ್ರದಿಂದ ಆರುದ್ರ ನಕ್ಷತ್ರಕ್ಕೆ ಕೌಂಟ್ ಮಾಡಿದ್ದಾರೆ. ನಿಮಗೆ 18 ಅಬೌವ್ ಅಂತ ಅಂದ್ಕೊಳ್ಳಿ, ಉತ್ತಮ. ಅದೇ 9ಇಂದ 18ವರೆಗೂ ಇದ್ದಂದ್ಕೊಳ್ಳಿ, ಮಧ್ಯಮ. ಬಿಲೋ 9 ಇತ್ತು ಅಂದ್ಕೊಳ್ಳಿ, ಅಧಮ. ಸೊ ಇಲ್ಲಿ ನೋಡಿದ್ರೆ ಹುಡುಗಿ ನಕ್ಷತ್ರದಿಂದ ಹುಡುಗ ನಕ್ಷತ್ರ ಕೌಂಟ್ ಮಾಡಿದ್ರೆ 10 ಬರುತ್ತೆ, ವಿಚ್ ಈಸ್ ಅಬೌವ್ 9. ಅಂದರೆ ತುಂಬ ಜಾಸ್ತಿ ಏನಿಲ್ಲ, ಪರವಾಗಿಲ್ಲ. ಸೊ ಮಧ್ಯಮ. ಬಟ್ ವೈಶ್ಯರು ಮಾಡಿಕೊಳ್ಬೇಕಾದ್ರೆ 14ಗಿಂತಲೂ ಜಾಸ್ತಿ ಇರಬೇಕು. ಸೊ ವ್ಯಾಪಾರಸ್ಥರಿಗೆ ಏನು ಬೇಕು? ಮೇಯ್ನು ಅವ್ರಿಗೆ ದುಡ್ಡಿರಬೇಕು. ದುಡ್ಡಿಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ವಿವಾಹ ಆದ ನಂತರ ಅನುಕೂಲ ಆಗಬೇಕು. ಅದಕ್ಕೆ ಅವ್ರಿಗೆ 14 ಮೇಲೆ ಬರಬೇಕು. ಸೊ ವೈಶ್ಯರಿಗೆ ಬಿಟ್ಟು ಉಳಿದವರು ಮಾಡಿಕೊಳ್ಳಬೇಕು. ನೆಕ್ಸ್ಟ್ ರಜ್ಜುಕೂಟ. ಸೊ ಇಬ್ಬರದು ಕೂಡ ಕಂಠರಜ್ಜು ಬರುತ್ತೆ. ಸೊ ಒಂದೇ ರಜ್ಜು ಇದೆ, ಏಕರಜ್ಜು ಬರುತ್ತೆ, ಮ್ಯಾಚ್ ಆಗಿಲ್ಲ. ವೇದ, ಈ ಇಬ್ಬರು ನಕ್ಷತ್ರಗಳು ಕೂಡ ವೈರಿ ನಕ್ಷತ್ರಗಳಲ್ಲ. ಸೊ ಆರುದ್ರಾಗಿ ವೈರಿ ನಕ್ಷತ್ರ ಶ್ರವಣ, ಶತಭಿಷಾಗಿ ವೈರಿ ನಕ್ಷತ್ರ ಹಸ್ತ. ಸೊ ಹಾಗಾಗಿ ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಜಡ್ಜ್ಮೆಂಟಿಗೆ ಬರಬೇಕಾದ್ರೆ ಏನು ಮಾಡಬೇಕು? ಸೊ ಜಡ್ಜ್ಮೆಂಟಿಗೆ ಬರಬೇಕಾದ್ರೆ ನಾಡಿಕೂಟ ಅಂಶನಾಡಿಯಲ್ಲಿ ಮ್ಯಾಚ್ ಆಗ್ತಾ ಇದೆ. ಇನ್ ಕೇಸ್ ನಾಡಿಕೂಟ ನಿಮಗೆ ಡೈರೆಕ್ಟಾಗಿ ನಕ್ಷತ್ರಕ್ಕೆ ಮ್ಯಾಚ್ ಆಗದಿದ್ದರೆ ಪಾದಕ್ಕೆ ಮ್ಯಾಚ್ ಮಾಡಿ ನೋಡಿ, ಅಂಶನಾಡಿ ನೋಡಿ. ಅಲ್ಲಿ ಮ್ಯಾಚ್ ಆದರೂ ಕೂಡ ನೀವು ಒಪ್ಪಿಗೆ ಕೊಡ್ಬೋದು. ನೆಕ್ಸ್ಟ್ ಗುಣಗಳು ಮೋರ್ ದ್ಯಾನ್ 12 ಬಂದಿದೆಯಾ? ಮೋರ್ ದ್ಯಾನ್ 18 ಬಂದಿದೆಯಾ? ಇಲ್ಲ, 12 ಬಂದಿದೆ. ಬಟ್ ಆಫ್ಟರ್ ಎಕ್ಸೆಪ್ಷನ್ಸ್ ಅಂದರೆ ಏನು ಹೇಳ್ತೀವಿ? ಎಕ್ಸೆಪ್ಷನ್ಸ್ ನೀವು ನೋಡಿದರೆ, ಸೊ ಎಕ್ಸೆಪ್ಷನ್ಸಲ್ಲಿ ನಿಮಗೆ ಈ ಎಕ್ಸೆಪ್ಷನ್ ನಿಮಗೆ 8 and 4 ನಾಡಿಕೂಟ ಅಂಶನಾಡಿಯಲ್ಲಿ ಬಂದಿರೋದ ಕಡೆ 8 ಹಾಕಿದ್ದೀವಿ. ಇದನ್ನು ಡೈರೆಕ್ಟಾಗಿ ಇದನ್ನು ಸೇರಿಸಬೇಡಿ, ಕನ್ಫ್ಯೂಸ್ ಆಗಿಬಿಡ್ತೀರ. ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ಳಿ. ಸೊ 8 and 4 ಏನಾಗುತ್ತೆ? 12 ಆಗುತ್ತೆ. ಸೊ ಎಲ್ಲ ಸೇರಿಸಿದ್ರೆ ಏನಾಗುತ್ತೆ? 24 ಆಗುತ್ತೆ. ಸೊ ವಿತೌಟ್ ಎಕ್ಸೆಪ್ಷನ್ಸ್ ಅಂದರೆ ಎಲ್ಲರೂ ನೋಡೋ ಪದ್ಧತಿ ಪ್ರಕಾರ 12 ಗುಣನೇ ಬರುತ್ತೆ. ಅದನ್ನು ಸ್ವಲ್ಪ ಡೀಪಾಗಿ ನೋಡಿ, ಅಂಶನಾಡಿ ಏನಾದರೂ ಎಕ್ಸೆಪ್ಷನ್ಸ್ ಇಂದ ನೋಡಿದ್ರೆ ಅಡಿಷ್ನಲ್ 12 ಪಾಯಿಂಟ್ಸ್ ಬರುತ್ತೆ. ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಸೊ ಇಬ್ಬರಿಗೂ ಬರೋದು 12 ಪಾಯಿಂಟೇ. ಬಟ್ ಎಕ್ಸೆಪ್ಷನ್ಸ್ ಇರೋದರಿಂದ, ಅಂಶನಾಡಿ ಚೆನ್ನಾಗಿರೋದ್ರಿಂದ ಒಂದು 8 ಪಾಯಿಂಟ್ ಸೇರಿಸ್ಬೋದು. ರಾಶಿಕೂಟ ಚೆನ್ನಾಗಿ, ಯೋನಿಕೂಟ ಮತ್ತು ತಾರಾಕೂಟ ಚೆನ್ನಾಗಿರೋದ್ರಿಂದ ಒಂದು 4 ಪಾಯಿಂಟ್ ಸೇರಿಸ್ಬೋದು. ಹಾಗೆ ನೋಡಿದ್ರೆ 24 ಕೂಡ ಗುಣ ಚೆನ್ನಾಗಿದೆ. ಸೊ ಜಡ್ಜ್ಮೆಂಟಿಗೆ ಬರೋಳು ಏನು ಮಾಡ್ತೀರಾ? ಸೊ ಆಫ್ಟರ್ ಎಕ್ಸೆಪ್ಷನ್ಸ್ 24 ಪಾಯಿಂಟ್ಸ್ ಇದೆ, ಬಿಫೋರ್ ಒಂದು 12 ಪಾಯಿಂಟ್ಸ್ ಇದೆ. ಇದನ್ನು ನಾವು ಹೇಗೆ ಹೇಳಬೇಕಂತಂದರೆ, ಇನ್ ಕೇಸ್ ಜಾತಕ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, 24 ಪಾಯಿಂಟ್ಸ್ ಇದೆ ಬಂದಿದೆ, ಇದನ್ನೇ ತಗೋಬೋದು. ಜಾತಕ ಕೂಡ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಈ 12 ಪಾಯಿಂಟ್ಸಿಗೆ ಫಿಕ್ಸ್ ಆಗಬೇಕು. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈ ಎಕ್ಸೆಪ್ಷನ್ಸ್ ಯಾವಾಗ ಹೇಳಬೇಕು ಅಂತಂದರೆ, ಜಾತಕ ಬಲವಾಗಿದ್ದಾಗ, ಜಾತಕದಲ್ಲಿ ಲಗ್ನಾಧಿಪತಿ ಬಲವಾಗಿತ್ತು ಅಂತ ಅಂದ್ಕೊಳ್ಳಿ, ನೀವು 24 ಪಾಯಿಂಟ್ಸ್ ಬಂದು ಏನು ತೊಂದರೆ ಇಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ಜಾತಕನೇ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಗುಣಗಳೇ ವೀಕ್ ಆಗಿದೆ, ಜಾತಕಗಳೇ ವೀಕ್ ಆಗಿದೆ ಅಂದಮೇಲೆ ಮಾಡ್ಕೊಳ್ಳೋದು ಯಾಕೆ? ಒಳ್ಳೆ ಸಂಬಂಧವನ್ನು ನೋಡ್ಕೊಂಡು ಮಾಡ್ಕೊಳ್ಳೋದು ಉತ್ತಮ. ಜಾತಕ ತುಂಬ ಚೆನ್ನಾಗಿತ್ತು, ಬರೀ ಪಾಯಿಂಟ್ಸ್ ವಿಚಾರದಲ್ಲಿ ಮಾತ್ರ ಬರ್ತಾ ಇಲ್ಲ ಅಂತಂದಾಗ ನೀವು ಎಕ್ಸೆಪ್ಷನ್ಸನ್ನು ತಗೊಳ್ಬೋದು. ಸೊ ಹಾಗಾಗಿ ಆಫ್ಟರ್ ಎಕ್ಸೆಪ್ಷನ್ಸ್ 24 ಪಾಯಿಂಟ್ಸ್ ಬರ್ತಾ ಇರೋದ ಕಾರಣ ಮಾಡಿಕೊಳ್ಬೋದು. ಬ್ರಾಹ್ಮಣರಿಗೆ ಗ್ರಹಮೈತ್ರಿ ಇದೆ, ಚೆನ್ನಾಗಿದೆ. ಕ್ಷತ್ರಿಯರಿಗೆ ಮಹೇಂದ್ರ ಕೂಟ ಇದೆ. ವೈಶ್ಯರಿಗೆ ಶ್ರೀದೀರ್ಘ ಇಲ್ಲ. ಶೂದ್ರರಿಗೆ ಯೋನಿಕೂಟ ಇದೆ. ಸೊ ಹಾಗಾಗಿ ತೊಂದರೆ ಇಲ್ಲ. ಒಬ್ಬ ವೈಶ್ಯರು ಬಿಟ್ಟು ಬೇರೆಯವರು ಮಾಡಿಕೊಳ್ಳಬಹುದು. ಯಾವಾಗ? ಜಾತಕ ಚೆನ್ನಾಗಿದ್ದ ಪಕ್ಷದಲ್ಲಿ. ಸೊ ಜಾತಕ ಚೆನ್ನಾಗಿದೆ ಅಂತ ನಾವು ಮುಂದೆ ನೋಡೋಣ. ಸೊ ಜಡ್ಜ್ಮೆಂಟ್ ವಿಚಾರಕ್ಕೆ ಬಂದಾಗ ನೋಡಿ, ಅಚೀವ್ಡ್ ಗುಣಸ್ ಆರ್ ಲೆಸ್ ಬಟ್ ಓಕೆ ಆಫ್ಟರ್ ಎಕ್ಸೆಪ್ಷನ್ಸ್ ಆದಮೇಲೆ ಓಕೆ. ಜಾತಕ ಚೆನ್ನಾಗಿದ್ದರೆ ಪರವಾಗಿಲ್ಲ, ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಂಶ ನಾಡಿ ಬರ್ತಾ ಇದೆ, ಅಂಶ ಮೈತ್ರಿ ಬರ್ತಾ ಇದೆ, ನೀವು ಮುಂದುವರಿಬೋದು ಅಂತ ಹೇಳ್ಬೋದು.
ಜಾತಕ ವೀಕ್ ಆಗಿದೆ ಅಂದ್ಕೊಳ್ಳಿ, ನಾಡಿ ಕೂಟ ಬರ್ತಾ ಇಲ್ಲರಿ, ಮಾಡ್ಕೊಳ್ಳೋದಿಲ್ಲ, ಬೇರೆದು ಮಾಡ್ಕೊಳ್ಳಿ ಅಂತ ಹೇಳಬೇಕಾಗುತ್ತೆ. ಹೀಗೆ ಜಡ್ಜ್ಮೆಂಟ್, ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕು. ನೆಕ್ಸ್ಟ್, ದೋಷಗಳನ್ನು ಮ್ಯಾಚ್ ಮಾಡೋಣ. ಸೊ ದೋಷಗಳನ್ನು ಮ್ಯಾಚ್ ಮಾಡೋ ಕಾಲಕ್ಕೆ ನೋಡಿದ್ರೆ ಕುಜದೋಷ, ಮಾಂಗಲ್ಯ ಅಥವಾ ಕಳತ್ರ ದೋಷ, ಸರ್ಪದೋಷ, ಕಾಲಸರ್ಪದೋಷ ಇವುಗಳಿದೆಯಾ ಅಂತ ನೋಡ್ತೀವಿ. ಬಟ್ ಕಾಲಸರ್ಪದೋಷದಿಂದ ಇದ್ದರೆ ಮದುವೆ ಮಾಡಬಾರ್ದು ಅಂತ ಏನಿಲ್ಲ, ಅದನ್ನು ತೆಗೆದುಬಿಡಿ. ಓನ್ಲಿ ಈ ಜಸ್ಟ್ ಈ ಎರಡು ಏನು ಮಾಡಬೇಕು ಅಂದರೆ ಜಸ್ಟ್ ಅವೇರ್ನೆಸ್ ಕೊಡಬೇಕು. ಈಗ ಯಾಕೆ ಕೊಡ್ತೀವಿ ಅವೇರ್ನೆಸ್ಸು ಅಂತಂದಾಗ, ಇನ್ ಕೇಸ್ ಹುಡುಗಿ ಆಗಲಿ ಹುಡುಗನ ಕಡೆ ಆಗಲಿ ನಮಗೆ ಒಳ್ಳೆ ಸಂಬಂಧಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದಾಗ ಈ ಎರಡು ದೋಷಗಳಿದ್ದಾಗ ಏನಾಗುತ್ತೆ, ಮ್ಯಾಚ್ ಆಗುತ್ತೆ, ಬಟ್ ಒಳ್ಳೆ ಸಂಬಂಧ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಅಂತೇಳಿ ವಿವಾಹಕ್ಕೆ ಬಂಧಕವಾದಂಥ ದೋಷಗಳಲ್ಲದು. ಅಯ್ಯೋ ಈ ಸರ್ಪದೋಷ ಇದೆ, ಕಾಲಸರ್ಪದೋಷ ಇದೆ, ಈ ಹುಡುಗಿನ ಮದುವೆ ಮಾಡ್ಕೋಬಾರ್ದು, ಆ ಥರ ಏನು ನಿಯಮ ಇಲ್ಲ. ಏಕೆಂದರೆ ಲಾಸ್ಟ್ ಪ್ರಯಾರಿಟಿ ಕೊಡ್ತಾರೆ ಕೆಲವೊಂದು ಜನ. ಅದಕ್ಕೆ ಸರ್ಪದೋಷ, ಕಾಳಸರ್ಪದೋಷ ಇತ್ತು ಅಂತಂದರೆ ಗಿವ್ ಲಾಸ್ಟ್ ಪ್ರಯಾರಿಟಿ. ಅಂದರೆ ನಿಮಗೆ ಬೇರೆ ಒಳ್ಳೆ ಜಾತಕ ಸಿಗದಿದ್ದಾಗ ನೀವು ಇದನ್ನು ಚೂಸ್ ಮಾಡ್ಬೋದು. ಬಟ್ ಸ್ಟಾಪಿಂಗ್ ಇಶ್ಯೂ ಅಂತೂ ಅಲ್ಲ. ಭಾಳ ಜನ ಜ್ಯೋತಿಷ್ಯರನ್ನು ಕೇಳ್ತಾ ಇರ್ತೀನಿ, ನಮ್ಮ ಹುಡುಗಿ ಜಾತಕದಲ್ಲಿ ಸರ್ಪದೋಷ ಇದೆ ಅಂತ ಆಚಾರ್ಯ ಯಾರೂ ಮಾಡ್ಕೊಳ್ತಾ ಇಲ್ಲ, ಕಾಲಸರ್ಪದೋಷ ಇದೆ ಅಂತೆ, ಬೇಡ ಅಂದ್ಬಿಟ್ಟಿವಿ ನಾವು. ಇದು ಎರಡೂ ಕೂಡ ಬೇಡ ಅನ್ನಲಿಕ್ಕೆ ಅಷ್ಟು ಸಿವಿಯರ್ ಆದ ದೋಷ ಅಲ್ಲ. ಕಾಲಸರ್ಪದೋಷದ ಡಿಲೇ ಆಗುತ್ತೆ, ಸರ್ಪದೋಷದಿಂದ ಮನೆ ಏನಾಗುತ್ತೆ, ಅಸ್ತವ್ಯಸ್ತವಾಗಿರುತ್ತೆ ಅಷ್ಟೆ. ಬಟ್ ಯಾವಾಗ ನಾವು ಚೂಸ್ ಮಾಡ್ಕೊಳ್ತೀವಿ ಆ ಕಂಡೀಷನ್ ಇದ್ದಾಗ, ನಮ್ಮ ಮನೆಯಲ್ಲೂ ಆ ಥರನೇ ಇದ್ದರೆ, ಅಥವಾ ಇನ್ನು ಎಲ್ಲಿ ಮದುವೆ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಮದುವೆ ಆಗೋದೇ ಅವಶ್ಯಕತೆ ಇದ್ದಾಗ ಕ್ವಾಲಿಟಿಯನ್ನು ನೋಡೋಕ್ಕೆ ಬರಲ್ಲ. ನಾವೇನು ಮಾಡ್ತೀವಿ, ನೀರು ಬೇಕು, ಒಳ್ಳೆ ನೀರು ಬೇಕು ಅಂತಂದಾಗ ಏನು ಮಾಡ್ತೀವಿ, ದುಡ್ಡಿತ್ತು ಅಂದ್ಕೊಳ್ಳಿ, ರೈಲ್ವೆ ಸ್ಟೇಷನಲ್ಲಿ ಏನು ಮಾಡ್ತೀವಿ, ಮಿನರಲ್ ಬಾಟಲ್ ಕೊಂಡ್ಕೊತೀವಿ. ದುಡ್ಡಿಲ್ಲ ಅಂತಂದರೆ ಏನು ಮಾಡ್ತೀವಿ, ಮನೆಯಿಂದಲೇ ಬಾಟಲ್ ತೊಗೊಂಡು ಹೋಗ್ತೀವಿ. ಏನೂ ಇಲ್ಲ, ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ, ಅಟ್ಲೀಸ್ಟ್ ನೀರು ಬೇಕೇ ಬೇಕು. ಅವಾಗೇನು ಮಾಡ್ತೀವಿ, ಅಲ್ಲಿ ಟ್ಯಾಪಲ್ಲೇ ವಾಟರ್ ಕುಡ್ತೀವಿ. ಬಟ್ ವಿಚ್ ಈಸ್ ನಾಟ್ ಗುಡ್, ಹೈಜಿನಿಕ್ ಇರಲ್ಲ. ಆದರೂ ಏನು ಮಾಡ್ತೀವಿ, ಬೇಕೇ ಬೇಕು. ಆ ಟೈಮಲ್ಲಿ ನೀರು ಕುಡ್ಲಿದ್ರೆ ತುಂಬ ತೊಂದರೆ ಆಗ್ತದೆ, ಲಾಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಹಾಗೆ ಮದುವೆಯೇ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಮನೆಗೆ ಒಂದು ಹುಡುಗಿ ಅಂತ ಇದ್ದರೆ ಸಾಕು. ಗಲಾಟೆ ಆಗ್ತದೋ ಇಲ್ವೋ ಅದೆಲ್ಲ ಬೇರೆ ವಿಷಯ, ನಮ್ಮನೇಲೂ ಹಾಗೆ ಇದೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳೋಣ ಅಂತಂದವರು ಇದನ್ನು ಪ್ರಯಾರಿಟಿ ಕೊಡ್ಬೋದು. ಬಟ್ ಸ್ಟಾಪಿಂಗ್ ಇಶ್ಯೂ ಅಂತೂ ಅಲ್ಲ. ಕುಜದೋಷ, ಮಾಂಗಲ್ಯ, ಕಳತ್ರ ದೋಷ ಇದು ಸ್ವಲ್ಪ ಆಲೋಚನೆ ಮಾಡಬೇಕು. ಏಕೆಂತಂದರೆ ಉಳಿಬೇಕಲ್ಲ ಫ್ಯಾಮಿಲಿ, ಅದಕ್ಕಾಗಿ. ನೆಕ್ಸ್ಟ್, ಈ ದೋಷಗಳನ್ನು ನಾವು ಪರಿಚಯ ಮಾಡೋಣ. ನೋಡಿದರೆ ಸೊ ಹುಡುಗಿ ಜಾತಕ ನೋಡಿ. ಸೊ ಫಸ್ಟ್ ಕುಜದೋಷ ನೋಡೋಣ. ಲಗ್ನದಿಂದ ಕುಜ ಇಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿದ್ದಾನೆ. ಶುಕ್ರನಿಂದ ಕೂಡ ಸಪ್ತಮ ಸ್ಥಾನದಲ್ಲಿದ್ದಾನೆ. ಚಂದ್ರನಿಂದ ಕೂಡ ಚತುರ್ಥ ಸ್ಥಾನದಲ್ಲಿ, ಅಂದರೆ ಹುಡುಗಿ ಜಾತಕದಲ್ಲಿ 3 ಪ್ರಕಾರ ಕೂಡ ಕುಜದೋಷ ಇದೆ. ಸೊ ಇಲ್ಲಿ ಎಷ್ಟು ಪ್ರಕಾರ ಇದೆ, ಹುಡುಗಿ ಎಷ್ಟು ಸಲ ಎಷ್ಟು ಪ್ರಕಾರ, ಅದಕ್ಕೆ ಕೌಂಟ್ ಮಾಡೋದು ಬೇಡ. ಕುಜದೋಷ ಇದೆಯಾ ಇಲ್ವ ಅಂತ ನೋಡ್ಕೊಳ್ಳಿ ಅಷ್ಟೇ. ಅದು ಚಂದ್ರನಿಂದ ಇದೆಯಾ, ಲಗ್ನದಿಂದ ಇದೆಯಾ, ಅಷ್ಟು ಡೀಪಾಗಿ ಈ ಟೈಮಲ್ಲಿ ಹೋಗೋದು ಬೇಡ. ಬೇಸಿಕ್ಸ್ ಸ್ಟೇಜಲ್ಲಿ ಹೋಗೋದು ಬೇಡ. ಕುಜದೋಷ ಇದೆಯಾ, ಇದೆ. ಹುಡುಗನ ಜಾತಕಕ್ಕೆ ಬನ್ನಿ. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಸೊ ಕುಜದೋಷ ಇದೆ. ಇಲ್ಲಿ ಈ ಹುಡುಗಿ ಜಾತಕದಲ್ಲೂ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಹುಡುಗನ ಜಾತಕದಲ್ಲೂ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಸೊ ಓಕೆ. ಸೊ ಇಬ್ಬರಿಗೂ ಕುಜದೋಷ ಇದಾದ ಕಾರಣ ನಾವು ಒಪ್ಪಿಗೆ ಕೊಡ್ಬೋದು. ಬೇರೆ ಉಳಿದ ದೋಷಗಳು ನೋಡೋಣ. ಸರ್ಪದೋಷ ಇದೆಯಾ, ಕುಜ ರಾಹುವಿನ ಜೊತೆಗಿದ್ದಾನ, ಇಲ್ಲ. ಜಾತಕದಲ್ಲಿ ಇಲ್ಲ, ನವಾಂಶದಲ್ಲಿ ಇಲ್ಲ. ಹುಡುಗನ ಜಾತಕದಲ್ಲಿ ಸರ್ಪದೋಷ ಇದೆಯಾ, ಇಲ್ಲ. ಕುಜ ರಾಹು ಒಟ್ಟಿಗೆ ಇಲ್ಲ, ನವಾಂಶದಲ್ಲಿ ಕೂಡ ಕುಜ ರಾಹು ಒಟ್ಟಿಗೆ ಇಲ್ಲ. ಸೊ ಸರ್ಪದೋಷ ಇಲ್ಲ. ನೆಕ್ಸ್ಟ್ ಕಾಲಸರ್ಪದೋಷ. ಸೊ ರಾಹುಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು ಇದೆಯಾ, ಇಲ್ಲ. ಕುಜ ಒಂದು ಹೊರಗಿದೆ. ಹುಡುಗನ ಜಾತಕಕ್ಕೆ ಬನ್ನಿ. ರಾಹುಕೇತುಗಳ ಅಂತರದಲ್ಲಿ ಎಲ್ಲ ಗ್ರಹಗಳು ಇದೆಯಾ, ಇಲ್ಲಿ ಶನಿ ಹೊರಗೆ ಬಂದಿದೆ. ಹಾಗಾಗಿ ಸರ್ಪದೋಷ, ಕಾಲಸರ್ಪದೋಷ ಇಲ್ಲ. ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇದ್ದಾನ, ಇಬ್ಬರ ಜಾತಕದಲ್ಲೂ ಇಲ್ಲ. ಕಳತ್ರ ದೋಷ ಇಲ್ಲ. ಶುಕ್ರ ರಾಹು ಜೊತೆಗಿದ್ದಾನ, ಶುಕ್ರ ರಾಹು ಜೊತೆ ಕೂಡ 2 ಜಾತಕಗಳಲ್ಲಿ ಇಲ್ಲ. ಸೊ ಹಾಗಾಗಿ ಒಂದು ಕುಜದೋಷ ಬಿಟ್ಟರೆ ಯಾವುದೂ ಇಲ್ಲ. ಸೊ ಕುಜದೋಷ ಕೂಡ ಇಬ್ಬರಿಗೂ ಇದೆ, ಆದ ಕಾರಣ ತೊಂದರೆ ಇಲ್ಲ. ಇದ್ದರೆ ಇಬ್ಬರಿಗೂ ಇರಬೇಕು, ಇಲ್ಲದ್ರೆ ಬೇಡ. ಇದಕ್ಕೇನೋ ಪರಿಹಾರ ಮಾಡಿಕೊಳ್ಬೋದು. ಕುಜದೋಷಕ್ಕಂತೂ ಏನೂ ಪರಿಹಾರ ಇಲ್ಲ. ಒಂದು ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯ, ಷಣ್ಮುಖ ರುದ್ರದೇವರ ದ್ವಿತೀಯ ಸಂತಾನ, ಆ ದೇವಸ್ಥಾನಕ್ಕೆ ಹೋಗಿ
ನಮ್ಮನ್ನು ಚೆನ್ನಾಗಿ ನೋಡೋದು ಪ್ರಾರ್ಥನೆ ಮಾಡೋದು, ರಿಕ್ವೆಸ್ಟ್ ಮಾಡಿಕೊಳ್ಳೋದು ಬಿಟ್ಟರೆ ಇನ್ನೇನಿಲ್ಲ. ಒಂದು ಅಪ್ಲಿಕೇಶನ್ ಹಾಕಿ ಬರ್ಬೋದು ಅಷ್ಟೇ. ಆದರೆ ಏನಾದರೂ ಒಂದು ದಾನ, ಪೂಜೆ, ಹವನ, ಹೋಮ ಮಾಡೋದ್ರಿಂದ ಈ ದೋಷ ಹೊಟ್ಟೋಗತ್ತೆ ಅಂತಂಬೋದು ಇರೋದಿಲ್ಲ. ಆದರೆ ಮಾನಸಿಕವಾಗಿ ಹೋಗುತ್ತೆ ಅಂತಂಬ ಫೀಲಿಂಗ್ ಬೇಕಾದ್ರೆ ಮಾಡ್ಕೊಳ್ಬೋದು, ನಿಜವಾಗಿ ಏನೂ ಹೋಗಲ್ಲ. ಯಾಕೆಂತಂದರೆ ಅವ್ರಿಗೆ ಹೇಳಬೇಕು ಹೋಗುತ್ತೆ ಅಂತ ಹೇಳಬೇಕು, ಯಾಕಂದರೆ ಕ್ವಿಕ್ ಫಿಕ್ಸ್ ಬೇರೆ ಹಾದಿ ಇಲ್ಲ. ಆದರೆ ಜ್ಯೋತಿಷ್ಯರಾದರೂ ತಿಳ್ಕೊಳ್ಬೇಕಾದ್ರೆ ಅಂತಂದರೆ ಕುಜದೋಷದಿಂದ ಏನಾದರೂ ಹೋಮ ಹವನಗಳು ಮಾಡಿಸಿದ್ರೆ ಏನು ಹೋಗಲ್ಲ. ಒಂದು ರಿಕ್ವೆಸ್ಟ್ ಇಟ್ಕೊಳ್ತೀವಿ, ಅದು ಅದು ಅವ್ರು ಕನ್ಸಿಡರ್ ಮಾಡ್ತಾರೆ ಎಂಬುದು ಅವ್ರ ಮೇಲೆ ಆಧಾರ ಪಟ್ಟಿರ್ತದೆ. ನಾವು ಹೋಮ ಮಾಡಿಬಿಟ್ಟ ತಕ್ಷಣ ನಮಗೆ ಅದು ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹೀಗೆ ಕುಜದೋಷ ಇದೆ, ಬೇರೆ ಉಳಿದ ಯಾವ ದೋಷವೂ ಇಲ್ಲ. ಸೊ ದೋಷಗಳ ವಿಚಾರದಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಜಡ್ಜ್ಮೆಂಟ್ ನೋಡಿ. ಸೊ ಕುಜದೋಷ ಇದೆ, ಬಟ್ ಓಕೆ ಇಬ್ಬರಿಗೂ ಇದೆ. ಮಾಂಗಲ್ಯ ಕಳತ್ರ ದೋಷ ಇಲ್ಲ, ಸರ್ಪದೋಷ ಇಲ್ಲ, ಕಾಲಸರ್ಪದೋಷ ಇಲ್ಲ. ಸೊ ದೋಷಗಳು ಕೂಡ ಅನುಕೂಲವಾಗಿಯೇ ಇದೆ. ನೆಕ್ಸ್ಟ್ ಜಾತಕ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡಬೇಕು. ಲಾಸ್ಟು ಸೊ ಇಬ್ಬರ ಜಾತಕಗಳನ್ನು ನೋಡಬೇಕು. ಸೊ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಸೊ ಇವ್ರ ಜಾತಕದಲ್ಲಿ ಹೇಗಿದೆ, ಅವ್ರ ಜಾತಕದಲ್ಲಿ ಹೇಗೆ, ಯಾವುದು ಬಲವಾಗಿದೆ ಅಂತ ಕಂಪೇರ್ ಮಾಡಿ ಸಾಕು. ಅಷ್ಟೇ ಹೊತ್ತು ಸಪ್ತಮ ಸ್ಥಾನ, ನಾವು ಸ್ಟಾರ್ಟಿಂಗ್ ಪಾಠದಲ್ಲಿ ಹೇಳಿದ್ವಲ್ಲ, ಕಳತ್ರ ಸ್ಥಾನ, ಕಳತ್ರಕಾರಕ, ಕಳತ್ರಾಧಿಪತಿ ಡೀಪಾಗಿ ನೋಡಿ ಅವರ ವೈವಾಹಿಕ ಜೀವನವನ್ನು ಪ್ರಿಡಿಕ್ಟ್ ಮಾಡೋ ಕೆಲಸ ಇಲ್ಲ. ಇಲ್ಲಿ ಮ್ಯಾಚ್ ಮಾಡಬೇಕಷ್ಟೆ. ಇಲ್ಲಿ ನೋಡಿ, ನಾವು ಕನ್ಸಿಡರ್ ಮಾಡೋದೇನು ಅಂತಂದರೆ ಮೇಜರ್ ನೆಗೆಟಿವ್ ಫ್ಯಾಕ್ಟರ್ಸ್ ಯಾವಾಗುತ್ತೆ, ಸಪ್ತಮಾಧಿಪತಿ ನೀಚ ಆದರೂ ಅಸ್ತಂಗತೆ ಆದರೂ ಅದು ಮೇಜರ್ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಕಳತ್ರಕಾರಕನಾದಂಥ ಶುಕ್ರ ನೀಚ ಆದರೂ ಅಸ್ತಂಗತ ಆದರೂ, ಆಮೇಲೆ ಸಪ್ತಮ ಸ್ಥಾನದಲ್ಲಿ ಸೂರ್ಯ ಇದ್ದರೆ, ಇಲ್ಲಾಂದರೆ 7ನೇ ಮನೆ ಅಧಿಪತಿಯಾದಂಥ ಗ್ರಹ 6 ದುಷ್ಟ ಸ್ಥಾನದಲ್ಲಿದ್ದರೆ, 6, 8, 12 ಮನೆಯಲ್ಲಿದ್ದರೆ, ಅಂದರೆ ಪೂರ್ವಜನ್ಮ ಪಾಪ ಸಂಬಂಧ ಬಂದರೆ, ಶುಕ್ರ 6, 8 ಮನೆಗಿದ್ದರೆ, ಶುಕ್ರ 6, 8 ಮನೆಗಿದ್ದರೆ ದಾಂಪತ್ಯ ಜೀವನ ನಡೆಯಲ್ಲ ಮುಂದಿದೆ. ಹಾಗಾಗಿ ಸೂರ್ಯ 7ನೇ ಮನೆಗಿದ್ದರೆ ಇವೆಲ್ಲ ಕೂಡ ಮೇಜರ್ ಡ್ರಾಬ್ಯಾಕ್ಸ್. ಮೈನರ್ ಏನು, 7ನೇ ಮನೆಗೆ ಪಾಪಗ್ರಹಗಳಿರೋದು, ಮತ್ತು 7ನೇ ಪಾಪಗ್ರಹ 7ನೇ ಮನೆ ಅಧಿಪತಿಯಾದಂಥ ಗ್ರಹ ಪಾಪಗ್ರಹಗಳ ಜೊತೆ ಇರೋದು, ಪಾಪಗ್ರಹಗಳು 7ನೇ ಮನೆ ನೋಡೋದು. ಇದರಲ್ಲಿ ಪ್ರಾಬ್ಲಮ್ ಇರುತ್ತೆ, ಬಟ್ ವೆರಿ ಲೆಸ್, ಅಷ್ಟು ಜಾಸ್ತಿ ಹಿಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೀವು ನೆನಪಿಟ್ಕೊಳ್ಬೇಕಾದ್ರೆ ಸಪ್ತಮಾಧಿಪತಿ ನೀಚ ಅಸ್ತ ದುಷ್ಟ ಸ್ಥಾನದಲ್ಲಿರಬಾರ್ದು, ಅಟ್ಲೀಸ್ಟ್ ಮಿನಿಮಮ್ ನೀಚ ಆಗಬಾರ್ದು. ಅಸ್ತ ಆದರೆ ಏನಾಗುತ್ತೆ, ಬೇರೆಯವ್ರ ಇನ್ಫ್ಲುಯೆನ್ಸ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ತಾಯಿ ಇನ್ಫ್ಲುಯೆನ್ಸ್ ಇರುತ್ತೆ, ತಂದೆ ಇನ್ಫ್ಲುಯೆನ್ಸ್ ಇರುತ್ತೆ. ಆದರೆ ಮೇಜರಾಗಿ ನೀಚ ಅಂತ ಅಂಬೋದು ಬಲಹೀನ ಆಗಬಾರ್ದು. ಸಪ್ತಮಾಧಿಪತಿ ಶುಕ್ರ ನೀಚ ಆಗದೇ ಇರಬೇಕು. ಸೆಕೆಂಡ್ ಏನಂದರೆ 6, 8, 12 ಮನೆಯಲ್ಲಿರಬಾರ್ದು. ಇದನ್ನು ಮಾತ್ರ ನೆನ್ಪಿಟ್ಕೊಡಿ. 2 ಪಾಯಿಂಟ್ಸ್ ಕನ್ಸಿಡರ್ ಮಾಡಿ, ಬೇರೆ ಯಾವುದು ಕನ್ಸಿಡರ್ ಮಾಡಿದ್ರೂ ಪರವಾಗಿಲ್ಲ. ಅಂದರೆ ಅವಾಗೇನಾಗುತ್ತೆ, ಮದುವೆ ಸರ್ವೈವ್ ಆಗುತ್ತೆ. ಈಗ ನೋಡೋಣ ಜಾತಕದಲ್ಲಿ. ಸೊ ಇಲ್ಲಿ ಕನ್ಸಿಡರ್ ಮಾಡೋ ಕಾಲಕ್ಕೆ ನಾವೇನು ಮಾಡ್ತೀವಿ ಅಂತಂದಾಗ, ಈಗ ಈ ಕೇಸಲ್ಲಿ ಯಾವುದಿದೆ, ಹುಡುಗನ ಕಡೆಯಿಂದ ನಮಗೆ ಬಂದಿದೆ. ಸೊ ಹಾಗಾಗಿ ಮೇನ್ ಪ್ರಯಾರಿಟಿ ಹುಡುಗನ ತಗೊಳ್ತೀವಿ. ಹುಡುಗನ ಕಡೆಯಿಂದ ಬಂದಿದೆ, ಅಲೈನ್ಸ್ ಯಾರು, ಹುಡುಗಿ. ಸೊ ಹುಡುಗಿ ಅಲೈನ್ಸ್ ಬಂದಿದೆ. ಸೊ ಈಗ ನಾವು ಜಡ್ಜ್ಮೆಂಟ್ ನೋಡಬೇಕಾದ್ರೆ ಏನು ಮಾಡ್ತೀವಿ ಅಂತಂದಾಗ, ಕೇಸ್ 1 ಹುಡುಗನ ಕಡೆಯಿಂದ ಬಂದಿರೋದ್ರಿಂದ ಹುಡುಗನ ಜಾತಕದಲ್ಲಿ ಯಾವ ತೊಂದರೆಯೂ ಇಲ್ಲ, ನೋ ದೋಷಗಳೂ ಇಲ್ಲ, ಜಾತಕದಲ್ಲಿ ಯಾವ ಥರ ತೊಂದರೆಗಳೂ ಇಲ್ಲ ಅಂತಂದಾಗ, ಹುಡುಗಿ ಜಾತಕದಲ್ಲಿ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಇಬ್ಬರ ಜಾತಕದಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ. ಹುಡುಗಿ ಜಾತಕದಲ್ಲಿ ಕೇಸ್ 3 ನೋಡಿ, ಹುಡುಗಿ ಜಾತಕದಲ್ಲಿ ತೊಂದರೆ ಇಲ್ಲ, ಹುಡುಗನ ಜಾತಕದಲ್ಲೂ ತೊಂದರೆ ಇಲ್ಲ. ಸೊ ಇಬ್ಬರ ಜಾತಕದಲ್ಲಿ ಕೂಡ ಒಂದು ನಿಮಿಷ, ಸಣ್ಣ ಕನ್ಫ್ಯೂಷನ್ ಆಯಿತು. ಇಬ್ಬರ ಜಾತಕದಲ್ಲಿ ಯಾವ ಥರ ತೊಂದರೆ ಇಲ್ಲ ಅಂತಂದರೆ ನೀವು ಅಗ್ರಿ ಮಾಡಿ. ಕೇಸ್ 1 ಹುಡುಗಿ ಜಾತಕದಲ್ಲಿ ಯಾವ ಥರ ತೊಂದರೆ ಇಲ್ಲ, ಅಂದರೆ ದೋಷಗಳೂ ಇಲ್ಲ, ಹುಡುಗಿ ಜಾತಕ ಬಲವಾಗಿದೆ. ಆವಾಗ ಬಂದಂಥ ಸಂಬಂಧ ಅಲೈನ್ಸ್ ಯಾವುದು ಬಂದಿದೆಯೋ ಅದು ನೋಡ್ತೀವಿ. ಸೊ ನಮ್ಮನ್ನು ಅಪ್ರೋಚ್ ಆದಂಥ ಹುಡುಗನ ಜಾತಕದಲ್ಲಿ ಏನು ತೊಂದರೆ ಇಲ್ಲ, ಇವರು ತಂದಂಥ ಹುಡುಗಿ ಅಲೈನ್ಸ್ ಏನಿದೆ ಅದರಲ್ಲಿ ದೋಷ ಕಾಣ್ತಾ ಇದೆ. ಆವಾಗ ಏನು ಮಾಡಬೇಕು? ಸೊ ಹುಡುಗನ ಜಾತಕ ಚೆನ್ನಾಗಿದಲ್ವಾ? ಸೊ ಈ ಹುಡುಗನ ಜಾತಕ ಚೆನ್ನಾಗಿದೆ. ಆವಾಗ ನಾವು ಏನು ಸಜೆಸ್ಟ್ ಮಾಡ್ತೀವಿ, ಈ ಹುಡುಗಿ ಜಾತಕ ಆ್ಯಾವ್ರೇಜ್ ಇದೆ, ನಿನ್ನಗಿಂತಲೂ ತುಂಬ ವೀಕ್ ಆಗಿದೆ, ಸೊ
ಸೊ ನೀನು ಇನ್ನೂ ಒಳ್ಳೆಯದು, ಯಾಕೆಂದರೆ ಯಾರಾದರೂ ಮದುವೆಯನ್ನಾಗಲಿ ಏನಾದರೂ ತೊಗೊಳ್ಬೇಕಾದ್ರೂ ಒಳ್ಳೆ ಪ್ರಾಡಕ್ಟ್ ತೊಗೊಳ್ತೀವಿ. ಸೊ ಅಥವಾ ನನಗಿಂತಲೂ ಚೆನ್ನಾಗಿರೋದು ತೊಗೊಳ್ತೀವಿ. ನಮ್ಮ ಹುಡುಗನ ಜಾತಕಕ್ಕಿಂತಲೂ ಚೆನ್ನಾಗಿರೋ ಹುಡುಗಿ ಬರಬೇಕು ಅಂತ ನೋಡ್ತಾರೆ. ಆವಾಗ ಏನು ಮಾಡಬೇಕು, ಈ ಹುಡುಗನ ಜಾತಕಕ್ಕಿಂತಲೂ ಈ ಹುಡುಗಿ ಜಾತಕ ದೋಷ ಇರೋದ್ರಿಂದ, ವೀಕ್ ಆಗಿರೋದ್ರಿಂದ ಆವಾಗ ಡೋಂಟ್ ಅಗ್ರಿ, ಇದಕ್ಕೆ ನಾವು ಒಳ್ಳೆ ಜಾತಕ ನೋಡಿ ಅಂತ ಹೇಳ್ತೀವಿ. ಕೇಸ್ 2, ಹುಡುಗನ ಜಾತಕದಲ್ಲೇ ತೊಂದರೆ ಇದೆ, ಹುಡುಗಿ ಜಾತಕದಲ್ಲಿ ಯಾವ ದೋಷ ಇಲ್ಲ. ಅಂದರೆ ಹುಡುಗನ ಜಾತಕಕ್ಕಿಂತಲೂ ಹುಡುಗಿ ಜಾತಕ ಬಂದಿರುವಂಥ ಅಲೈನ್ಸ್ ಜಾತಕ ಬಲವಾಗಿದೆ. ಆವಾಗ ಏನು ಮಾಡ್ತೀವಿ, ಅಗ್ರಿ ಮಾಡಬೇಕು. ಯಾಕೆಂತಂದರೆ ಹುಡುಗಂದೇ ಚೆನ್ನಾಗಿಲ್ಲ, ಹುಡುಗಿ ತುಂಬ ಚೆನ್ನಾಗಿದೆ, ಇವರಿಗೆ ಬಂದಂಥ ಸಂಬಂಧ ತುಂಬ ಒಳ್ಳೆಯದೇ. ಆದರೆ ಹೇಳ್ತೀವಿ, ನೋಡಿಪ್ಪ ನಿಮ್ಮ ಹುಡುಗಿ ಜಾತಕ ತುಂಬ ಚೆನ್ನಾಗಿದೆ, ನಿಮ್ಮ ಹುಡುಗನ ಜಾತಕಕ್ಕಿಂತ ತುಂಬ ಚೆನ್ನಾಗಿದೆ. ಆದರೆ ಅವರು ಒಪ್ಪಿಗೆ ಕೊಟ್ಟು ಮುಂದುವರೆದ್ರೆ ನೀವು ಒರಿಬೋದು. ಆದರೆ ನಿಮ್ಮ ಹುಡುಗನ ಜಾತಕ ವೀಕ್ ಆಗಿರೋದ್ರಿಂದ ಅವ್ರ ಕಡೆಯಿಂದ ಅವ್ರು ಕ್ಯಾನ್ಸಲ್ ಮಾಡಿಕೊಳ್ಳೋ ಸಂಭಾವನೆ ಇದೆ, ಅವ್ರು ಬಿಟ್ಟುಕೊಳ್ಬೋದು. ಯಾಕೆಂದರೆ ಹುಡುಗಿ ಜಾತಕ ಚೆನ್ನಾಗಿದೆ, ನಿಮ್ಮ ಮಗನ ಜಾತಕ ಚೆನ್ನಾಗಿಲ್ಲ. ಇನ್ ಕೇಸ್ ಅವ್ರು ಬಂದರೆ ಮಾಡ್ಕೊಳ್ಬೋದು. ಇನ್ ಕೇಸ್ ಅವ್ರು ಬಂದರು ಅಂತ ಅಂದ್ಕೊಳ್ಳಿ, ಆಗಲೂ ಕೂಡ ತುಂಬ ಎಚ್ಚರ ವಹಿಸಬೇಕು. ಸೊ ನಿಮ್ಮದು ಮಗನ ಜಾತಕ ಚೆನ್ನಾಗಿಲ್ಲದ್ರಿಂದ ನಿನ್ನ ಮಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಕೋಪ ಕಡಿಮೆ ಇರಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಸರಿ ಹೋಗ್ತದೆ. ಈ ಥರ ಹೇಳ್ತೀವಿ. ಇದು ಹೇಳುವಂಥದ್ದು. ಅವಾಗೇನು ಮಾಡ್ತೀವಿ, ರಿಮೈಂಡ್ ಮಾಡ್ತೀವಿ. ಸೊ ಮದುವೆ ಮಾಡ್ಕೊಳ್ಳಿ, ಆದರೆ ಎಚ್ಚರ ಬೇಕು, ಕಾಂಪ್ರಮೈಸ್ ಆಗ್ತಾ ಹೋಗಬೇಕು. ಫಸ್ಟ್ ಪಾಯಿಂಟ್, ಅವ್ರು ಬರೋದಿಲ್ಲ. ಯಾಕೆಂತಂದರೆ ನಿಮ್ಮ ಮಗನ ಜಾತಕ ಚೆನ್ನಾಗಿರೋದ್ರಿಂದ ಅವ್ರು ಕೂಡ ಯಾರೋ ಒಬ್ಬರು ಜ್ಯೋತಿಷ್ಯರನ್ನು ಭೇಟಿ ಆಗ್ತಾರೆ. ಅವರು ಈ ಹುಡುಗನ ಜಾತಕ ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿ ಕ್ಯಾನ್ಸಲ್ ಆಗಿಬಿಡ್ತು. ಇಲ್ಲ ಆದರೂ ಅವ್ರು ಯಾರೋ ಒಬ್ಬ ಡಮ್ಮಿ ಜ್ಯೋತಿಷ್ಯರನ್ನು ಸೇರಿದ್ರು, ಅಸಲು ಜ್ಯೋತಿಷ್ಯ ನೋಡಲಿಲ್ಲ, ನೀವು ನೋಡಿಸಿದ್ರಲ್ಲ ಸಾಕು ಹೇಳ್ರಿ ಅಂತ ಹೇಳಿ ಬಂದು ನಿಮ್ಮ ಮದುವೆ ಮಾಡಿಕೊಂಡ್ರು ಅಂತ ಅಂದ್ಕೊಳ್ಳಿ. ನಿಮ್ಮ ಮಗನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಇಲ್ಲದ್ರೆ ಸರ್ವೈವ್ ಆಗಲ್ಲ ಅಂತ ಹೇಳಬೇಕು. ಇದು ಮುಂಚಿತವಾಗಿ ರಿಮೈಂಡ್ ಮಾಡಬೇಕಾಗ್ತದೆ. ಇಲ್ಲದ್ರೆ ಇಲ್ಲ ನಾವೇನು ಮಾಡ್ತೀವಿ, ಒನ್ ಸೈಡ್ ನೋಡ್ತೀವಿ. ನಾವು ಬಂದಂಥ ಹುಡುಗಿದಲ್ಲೇ ತಪ್ಪು ಹುಡುಕ್ತಾ ಇರ್ತೀವಿ, ಬಂದಂಥ ಅಲೈನ್ಸನ್ನೇ ತಪ್ಪು ಹುಡುಕ್ತಾ ಈ ಹುಡುಗನ ಜಾತಕ ಟಚ್ ಮಾಡದಿದ್ರೆ ಒಳ್ಳೆ ಸಂಬಂಧ ಬಂದರೂ ಕೂಡ ಈ ಹುಡುಗನಿಂದ ಕೆಟ್ಟೋಗ್ತದೆ. ಅವಾಗ ಅವ್ರು ಕೇಳ್ತಾರೆ, ಏನು ಆಚಾರ್ಯ ನೀವು ಒಳ್ಳೆ ಸಂಬಂಧ ಚೆನ್ನಾಗಿದೆ ಅಂತಂದ್ರಿ, ಈಗ ದಿನಾಗೂ ಮನೆಗೆ ಜಗಳ ಆಗ್ತಾ ಇದೆ. ತಪ್ಪು ಅವ್ರ ಮಗಂದು ಅಂತ ಹೇಳಲ್ಲ, ಹುಡುಗಿದ ತಪ್ಪನ್ನು ನೋಡ್ತಾರೆ. ಸೊ ಹುಡುಗಿದು ಏನು ಚೆನ್ನಾಗಿಲ್ಲ, ನೀವು ಸಂಬಂಧ ಸರಿಯಾಗಿ ನೋಡಲಿಲ್ಲ, ಇವ್ರು ಸರಿಯಾಗಿ ಒಳ್ಳೆ ಜ್ಯೋತಿಷ್ಯ ಬರಲ್ಲ ಅಂತ ಹೇಳ್ಬಿಡ್ತಾರೆ, ಅಪಪ್ರಚಾರ ಮಾಡಿಬಿಡ್ತಾರೆ. ಅದಕ್ಕೆ ನೀವು ಖಂಡಿತ ಎಕ್ಸ್ಪ್ಲೈನ್ ಮಾಡಬೇಕು, ತಪ್ಪು ನಮ್ಮ ಹತ್ರ ಇಟ್ಕೋಬಾರ್ದು. ಎಷ್ಟೋ ಜನ ಈ ಥರ ಏನು ಮಾಡ್ತಾರೆ, ಹುಡುಗಿ ಜಾತಕ ತುಂಬ ಚೆನ್ನಾಗಿದೆ ಮಾಡಿಕೊಡ್ರಿ ಅಂತ ಅಂದ್ಬಿಡ್ತಾರೆ. ಮದುವೆ ಆದಮೇಲೆ ದೊಡ್ಡ ಗಲಾಟೆ ಶುರು ಆಗ್ತಾರೆ. ಪ್ರಾಬ್ಲಮ್ ಎಲ್ಲಿದೆ, ಅವ್ರ ಮಗನಲ್ಲೇ ಇದೆ, ಅದು ಅವ್ರು ಹೇಳೋದಿಲ್ಲ. ಅದು ಹೇಳಿದ್ರೆ ಸಂಭಾವನೆ ಹುಟ್ಟೋದಿಲ್ಲ. ಸೊ ಇದು ತುಂಬ ಎಚ್ಚರ ವಹಿಸಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಯಾರ ಜಾತಕ ಚೆನ್ನಾಗಿಲ್ಲದ್ರೂ ಎಕ್ಸ್ಪ್ಲೈನ್ ಮಾಡಿ. ಯಾಕಂದರೆ ಅವ್ರಿಗೆ ಮುಂಚಿತವಾಗಿ ತಿಳಿಸ್ಬಿಟ್ರೆ ಅವ್ರು ಏನಾದರೂ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ, ಆಚಾರ ಹೇಳಿದ್ದಾರೆ ಮುಂಚೆನೇ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ಬ್ಲೇಮ್ ನಮ್ಮ ಮೇಲೆ ಹಾಕೋದಿಲ್ಲ. ಇನ್ನು ಥರ್ಡ್ ಕೇಸ್, ಇಬ್ಬರ ಜಾತಕವೂ ವೀಕಾಗೇ ಇದೆ, ಇವನ ಜಾತಕವೂ ವೀಕ್ ಆಗಿದೆ, ಆ ಹುಡುಗಿ ಜಾತಕವೂ ವೀಕ್. ದೋಷ ಅಂತಂಬೋದು ಇಬ್ಬರಲ್ಲೂ ಇದೆ, ಬೋತ್. ಎಸ್, ಆವಾಗ ಏನು ಮಾಡಬೇಕು, ಅಗ್ರಿ ಮಾಡಬೇಕು, ಬಟ್ ಸ್ವಲ್ಪ ಗೈಡ್ ಮಾಡಬೇಕು. ನೋಡಿ, ಇಬ್ಬರ ಜಾತಕ ವೀಕ್ ಆಗಿರೋದ್ರಿಂದ ಒಬ್ಬರನ್ನೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸಮಸ್ಯೆಗಳು ಬಂದು ಬೇಗ ತಲೆಕೆಡಿಸುವಂಥ ಸಂಭಾವನೆ ಇದೆ. ಸಣ್ಣ ಸಣ್ಣ ವಿಚಾರಗಳೇ ಗಲಾಟೆ ಆಗಿಬಿಡ್ತದೆ. ಆದರೆ ಎಚ್ಚರ ವಹಿಸಬೇಕು ಅಂತ ಹೇಳಬೇಕು. ಆವಾಗ ಆ ಕಂಡೀಷನಲ್ಲಿ ಅವರು ಎಲ್ಲ ಒಪ್ಪಿಕೊಂಡು ನಾವು ಕಾಂಪ್ರಮೈಸ್ ಆಗ್ತೀವಿ, ನಾವೇನು ಸಮಸ್ಯೆಗಳು ಬಂದರೂ ನೋಡ್ಕೊಳ್ತೀವಿ ಅಂತಂತ ಎಸ್ ಅಂತಂದರೆ ಮಾಡ್ಕೋಬೋದು. ಜ್ಯೋತಿಷ್ಯನಿಗೇನು ತೊಂದರೆ ಇಲ್ಲ. ಆದರೆ ತಂದೆ ತಾಯಿಗಳಿಗೆ ಏನು ಮಾಡ್ತಾರೆ, ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೋಬೇಕು ಅಂತೆಲ್ಲ ಕೇಳ್ತಾರೆ. ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಕನೆಗೆ ಸಮಸ್ಯೆ ಬಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಹೊರಟೋಗ್ತದೆ. ಬಟ್ ಜ್ಯೋತಿಷ್ಯ ಸೇಫ್ ಸೈಡ್ ಆಗಿರಬೇಕಾಗ್ತದೆ, ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇಬ್ಬರು ಜಾತಕವೂ ಬಲಹೀನವಾಗಿದೆ, ಸ್ವಲ್ಪ ಸಮಸ್ಯೆಗಳು ಬರ್ತದೆ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಬೇರೆ ಸಂಬಂಧ ನೋಡ್ಬೋದಾ ಅಂತಂದರೆ, ಬೇರೆ ಸಂಬಂಧ ನೋಡ್ರಿ, ಆಲ್ರೆಡಿ ದೋಷ ಇಬ್ಬರಿಗೂ ಇದೆ, ನಿನ್ನ ಮಗು ದೋಷ ಇದೆ, ಬೇರೆ ಸಂಬಂಧಗಳು ಬರಬೇಕಲ್ಲ. ದೋಷ ಇದರಲ್ಲಿ ಬರ್ತದೆ, ಹಾಗಾಗಿ ಇದ್ದಿದ್ದನ್ನು ಮಾಡ್ಕೊಳ್ಬೇಕಷ್ಟೇ. ಈಗ ನಮ್ಮಲ್ಲಿ ಇದೆ, ಒಬ್ಬನಿಗೆ ಬ್ಲೈಂಡ್ ಇತ್ತು ಅಂದ್ಕೊಳ್ಳಿ, ಬ್ಲೈಂಡನ್ನೇ ತಂದು ಮದುವೆ ಮಾಡಬೇಕು. ಇಬ್ಬರು ಬ್ಲೈಂಡ್ ಆದರೆ ಏನಾಗ್ತದೆ, ಕಷ್ಟ. ಈಗ ಡಂಬ್ ಇತ್ತು ಅಂದ್ಕೊಳ್ಳಿ, ಮೂಕನಾದರೆ ಒಬ್ಬ ಮೂಕರಿಗೆ ಇನ್ನೊಬ್ಬ ಮೂಕನೇ ಮದುವೆ ಮಾಡ್ತಾರೆ. ಆದರೆ ಜೀವನ ಹೆಂಗಿರ್ತದೆ, ಹಾಗೆ ಇರ್ತದೆ. ಇಲ್ಲ ನಾನು ಮೂಕ ಇಲ್ಲದವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದರೆ ಸಿಗಬೇಕು, ಅವ್ರು ಮಾಡೋಕೆ ಒಪ್ಕೊಳ್ಬೇಕು ಆ ಕಂಡೀಷನ್. ಸೊ ಹೀಗೆ ಥರ್ಡ್ ಕೇಸನ್ನು ನೋಡಬೇಕು. ಇದು ಜಡ್ಜ್ಮೆಂಟ್ ತುಂಬ ಪ್ರಧಾನ. ನೀವು ಗುಣಗಳನ್ನು ದೋಷಗಳನ್ನ ಐಡೆಂಟಿಫೈ ಮಾಡೋದು ದೊಡ್ಡ ವಿಷಯ ಅಲ್ಲ, ಜಡ್ಜ್ಮೆಂಟ್ ಮಾಡ್ಕೋಬೇಕು ಬೇಡವು. ಭಾಳಷ್ಟು ಸಲ ಏನಾಗುತ್ತೆ, ಅವ್ರು ರಿಸ್ಕ್ ತೊಗೊಳ್ಳಲ್ಲ. ಆಚಾರ ಒಂದು ಸಲ ಜಾತಕ ನೋಡಿದ್ವಿ, ನಾವು ಹೇಳ್ತೀವಿ ಈ ಥರ ಗುಣಗಳ ಆ್ಯಾವ್ರೇಜೇ ಬಂದಿದೆ,
ದೋಷಗಳು ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿಕೊಟ್ರೆ ಅಸಲು ನಮ್ಮನ್ನು ಮಾಡ್ಕೊತೀರಾ ಬೇಡ, ನೀವು ಕರೆಕ್ಟಾಗಿ ಹೇಳ್ಬಿಡ್ರಿ ಅಂತಾರೆ. ಅಂದರೆ ಜಡ್ಜ್ಮೆಂಟೇ ನಮಗೆ ಕೊಟ್ಬಿಡ್ತಾರೆ. ಅಂದರೆ ತಂದೆ ಮಾಡಬೇಕಾದ ಡಿಸಿಷನ್ ನಾವು ತಗೋಬೇಕು. ಜ್ಯೋತಿಷ್ಯನ ರೋಲ್ ಏನಂತಂದರೆ ಮಾರ್ಗ ಮಾತ್ರ ತೋರಿಸ್ತಾನೆ, ಹೋಗಬೇಕೋ ಬೇಡೋ ಅಂತ ಡಿಸೈಡ್ ಮಾಡಬೇಕಾದ ಅವನು. ಜ್ಯೋತಿಷ್ಯ ಯಾವಾಗೂ ಕೂಡ ಹೀಗೆ ಹೋಗಬೇಕು, ನೀನು ಹೀಗೆ ಮಾಡಬೇಕು, ಈ ಥರನೇ ಡಿಸಿಷನ್ ತಗೊಳ್ಬೇಕು ಅಂತ ಜ್ಯೋತಿಷ್ಯ ಯಾವಾಗೂ ಹೇಳೋಂಗಿಲ್ಲ. ಜ್ಯೋತಿಷ್ಯ ಯಾವಾಗೂ ಕೂಡ ಅನ್ಬಯಾಸ್ಡ್ ಆಗಿರಬೇಕು, ತಟಸ್ಥವಾಗಿರಬೇಕು. ಯಾಕೆಂದರೆ ಭಗವಂತ ಅವನಿಗೆ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ಕರ್ಮಾನುಸಾರಿಣಿ. ಅವನು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಂಥ ಕರ್ಮದ ಪ್ರಕಾರವೇ ಅವನ ಬುದ್ಧಿ ಡೆಸಿಷನ್ ತಗೊಳ್ಳುತ್ತೆ. ಅದನ್ನು ನಾವು ಬದಲಾವಣೆ ಮಾಡಲಿಕ್ಕಾಗಲ್ಲ. ಸಾಕ್ಷಾತ್ ಭಗವಂತನೇ ಜ್ಯೋತಿಷ್ಯನಾಗಿ ಬಂದರೂ ಕೂಡ ಅವನು ಹೇಗೆ ಡಿಸಿಷನ್ ತಗೊಳ್ಬೇಕೋ ಹಾಗೆ ತಗೊಳ್ತಾನೆ. ಹಾಗಾಗಿ ಜ್ಯೋತಿಷ್ಯನ ರೋಲ್ ಏನು ನೋಡಪ್ಪ, ಮಾಡಿಕೊಂಡ್ರೆ ಹೀಗಿರುತ್ತೆ, ಮಾಡಿಕೊಳ್ಳೋದ್ರೆ ಹೀಗಿರುತ್ತೆ, ಎರಡೂ ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಂಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊ. ಇಲ್ಲ ಸರ್ ನೀವೇ ಹೇಳ್ಬಿಟ್ರೆ ಸರ್, ನೀವು ನಮಗೆ ಬೇಕಾದವರು, ನೀವು ಒಳ್ಳೆ ಜ್ಯೋತಿಷ್ಯರು, ನಮಗೆಲ್ಲ ನೀವು ಒಳ್ಳೆ, ನಮ್ಮ ಫ್ಯಾಮ್ಲಿಗೆಲ್ಲ ಕೂಡ ನೀವೇ ಹೆಲ್ಪ್ ಮಾಡೋರು, ಸೊ ನೀವು ಎಸ್ ಅಂದರೆ ನಾವು ಮುಂದುವರಿತೀವಿ. ನಾವ್ಯಾಕೆ ಡಿಸಿಷನ್ ತೊಗೊಳ್ಬೇಕು? ಇಲ್ಲಪ್ಪ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಂಗೆ ಇದು ಬೇಕಾ, ಈ ಥರ ಸಿಚುವೇಶನ್ ಬೇಕಾ, ತಗೋ ಅಂತ ಹೇಳಬೇಕು. ಭಾಳಷ್ಟು ಸಂದರ್ಭದಲ್ಲಿ ಜ್ಯೋತಿಷ್ಯರ ಮೇಲೆ ಹಾಕಿಬಿಡ್ತಾರೆ, ಇದು ಕರೆಕ್ಟ್ ಅಲ್ಲ. ಕೆಲವಿನ ವಿಷಯದಲ್ಲಿ ಓಕೆ, ಈಗ ಆರೋಗ್ಯ ವಿಚಾರದಲ್ಲಿ ಆಚಾರ್ಯ ನಾ ತಿನ್ನಲ್ಲ, ಇದು ಮಾಡಲ್ಲ, ಓಕೆಪ್ಪ ಬೇಡಪ್ಪ ಅಂತ. ಆಚಾರ್ಯ ಟೈಮ್ ಚೆನ್ನಾಗಿಲ್ಲ ಅಂತ ಮನೆ ಬೇಡಪ್ಪ ಟೈಮ್ ಚೆನ್ನಾಗಿಲ್ಲ. ಆವಾಗ ಕೂಡ ಏನು ಹೇಳಬೇಕು, ಕೊಂಡ್ಕೊಂಡ್ರೆ ಹಿಂಗಾಗ್ತದೆ, ಕೊಂಡ್ಕೊಳ್ಳೋದ್ರೆ ಹಿಂಗಾಗ್ತದೆ ಅಂತ ಎರಡೂ ಎಕ್ಸ್ಪ್ಲೈನ್ ಮಾಡಬೇಕು. ಅವನಿಗೆ ಯಾವುದು ಅನುಕೂಲವೋ ಅದನ್ನು ತೊಗೊತಾನೆ. ಯಾಕೆಂದರೆ ಅವನ ಮನೆಯಲ್ಲ ರಿಸ್ಕ್ ಹೆಂಗಿರುತ್ತೋ ಗೊತ್ತಿಲ್ಲ. ಈಗ ನೀವೇನು ಮಾಡ್ತೀರಿ, ಜಾತಕವನ್ನು ನೋಡಿ, ಟೆಕ್ನಿಕಲ್ಲ ನೋಡಿ, ವೆರಿ ಆ್ಯಾವ್ರೇಜ್ ಹಾರಸ್ಕೋಪ್ ರೀ ಬೇಡ ಅಂತ ಹೇಳ್ತೀವಿ. ಬೇಡ ಅಂತ ನಾವು ಹೇಳೋಂಗಿಲ್ಲ, ಆ್ಯಾವ್ರೇಜ್ ಹಾರಸ್ಕೋಪ್ ಅಂತ ಹೇಳಬೇಕು. ಅವಾಗ ಏನಾಗುತ್ತೆ, ಆವಾಗೇ ಹುಡುಗಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. 24 ವರ್ಷ ಆಗಿರುತ್ತೆ ಹುಡುಗಿಗೆ. ಸೊ 24 ವರ್ಷ ಈಗಲೇ ಮದುವೆ ಸಂಬಂಧಗಳು ಶುರು ಮಾಡಿದ್ದೀವಿ, ಆ್ಯಾವ್ರೇಜ್ ಆಗಿರೋದು ಯಾಕೆ ನೋಡಬೇಕು, ಬೇಡ ಅಂತ ನೋಡ್ತಾರೆ. ಅದೇ ಹುಡುಗಿಗೆ 34 ವರ್ಷ ಆಯ್ತು ಅಂದ್ಕೊಳ್ಳಿ, ಆ್ಯಾವ್ರೇಜ್ ಆಗಿದೆ ಅಂದರೆ ಇನ್ನೂ ಇಷ್ಟು ದಿನ ಅಂತ ವೆಯ್ಟ್ ಮಾಡ್ತೀವಿ ಆಚಾರ್ಯ, ಟೈಮ್ ಆಗೋಗಿದೆ, ಪರವಾಗಿಲ್ಲ ಆಚಾರ್ಯ, ಹೊಂದಾಣಿಕೆಯಿಂದ ಅಡ್ಜಸ್ಟ್ ಮಾಡ್ಕೊಂತಾರಲ್ವ, ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತಲ್ಲಪ್ಪ, ಆಯ್ತು ಆಚಾರ್ಯ ಮಾಡಿಬಿಡ್ತೀವಿ ಅಂತ. ದಟ್ ಡಿಪೆಂಡ್ಸ್ ಆನ್ ದೇರ್ ಏಜ್ ಆ್ಯಂಡ್ ಅವರು ಮಾಡಿರುವಂಥ ಎಫರ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ನಾವು ಜಾತಕವನ್ನು ನೋಡಿ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ಸಂಬಂಧಗಳು ನೋಡಿದ್ದಾರೋ, ಹೇಗಿದೆಯೋ ಸಿಚುವೇಶನ್ ಹೇಗೋ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಡೀಟೇಲ್ಡ್ ನಾವು ಸ್ಟಡಿ ಮಾಡಲ್ಲ. ಸೊ ಹಾಗಾಗಿ ನಾವು ಮಾಡೋದೇನು, ಜಸ್ಟ್ ಗುಣಗಳು ಹೆಂಗೆ ಬರ್ತಾ ಇದೆ, ಮ್ಯಾಚ್ ಆಗ್ತಾ ಇದೆಯಾ ಇಲ್ವ ಅಂತ ಹೇಳಬೇಕಷ್ಟೆ. ನೋಡಪ್ಪ ಆ್ಯಾವ್ರೇಜ್ ಆಗಿದೆ ಅಂತ ಹೇಳಿ, ಮತ್ತು ಹೆಂಗೆ ಆಚಾರ್ಯ ಮಾಡ್ಕೋಬೋದಾ ಬೇಡವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಡ್ಜಸ್ಟ್ ಯಾರು ಮಾಡ್ಕೊಳ್ತಾರೆ, ಆಲ್ರೆಡಿ ತುಂಬ ಸಲ ಪ್ರಯತ್ನ ಮಾಡಿ ಸಾಕಾಗಿ ಯಾವ ಸಂಬಂಧಗಳು ಸಿಗದೇ ಇದ್ದರೆ ಪರವಾಗಿಲ್ಲ ಆಚಾರ್ಯ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ. ಈಗೀಗ ಪ್ರಯತ್ನ ಮಾಡ್ತಾ ಇರ್ತಾರೆ, ಮದುವೆ ಪ್ರಯತ್ನ, ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾವು ಯಾಕೆ ಮದುವೆ ಮಾಡ್ಬೇಕು ಆಚಾರ್ಯ ಅಂತಾರೆ. ಸೊ ಇದು ತುಂಬ ಕೇರ್ಫುಲ್ ಆಗಿರ್ಬೇಕು ಈ ವಿಚಾರದಲ್ಲಿ. ಗುಣಗಳನ್ನು, ಪುಸ್ತಕಗಳನ್ನು ನೋಡಿ ನೀವು ಇದನ್ನು ಕಲಿಬೋದು, ಯಾರನ್ನ ಹೇಳ್ಕೊಡ್ಬೋದು, ಆದರೆ ಈ ಡೆಸಿಷನ್ ಮೇಕಿಂಗ್ ಅಂತ ಸ್ವಲ್ಪ ನೀವು ಸ್ವಲ್ಪ ಅನುಭವದ ಮೇಲೆ ಬರುತ್ತೆ. ಹಾಗಾಗಿ ಇದನ್ನು ಎಚ್ಚರ ವಹಿಸಬೇಕು. ಈಗ ಜಾತಕದ ಭಾಗಕ್ಕೆ ಹೋಗೋಣ. ಸೊ ಇಬ್ಬರ ಜಾತಕಗಳನ್ನು ಮ್ಯಾಚ್ ಮಾಡು. ಸೊ ಹುಡುಗಿ ಜಾತಕ ತಗೊಂಡೆ. ಸೊ ಹುಡುಗಿ ಜಾತಕದಲ್ಲಿ ಏನು ಮಾಡ್ತೀನಿ, ಸಪ್ತಮ ಸ್ಥಾನ ನೋಡಿ. ಸೊ ಕಳತ್ರಕಾರಕ ಫಸ್ಟ್ ನೋಡಿ, ಸಪ್ತಮ ಸ್ಥಾನ ನೋಡಿದ್ರೆ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಓಕೆ, ಒಂದು ಪಾಪಗ್ರಹ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಅದೇನು ಸ್ಟಾಪಿಂಗ್ ಇಶ್ಯೂ ಅಲ್ಲ. ನೆಕ್ಸ್ಟ್ ಸಪ್ತಮಾಧಿಪತಿ ಯಾರು, ಶುಕ್ರ. ಎಲ್ಲಿದ್ದಾನೆ, ಲಗ್ನದಲ್ಲೇ ಇದ್ದಾನೆ, ಒಳ್ಳೆಯದು. ಪ್ಲಸ್ ಶುಕ್ರ ಅಸ್ತಂಗತನಾಗಿದ್ದಾನೆ, ಸಿ ಅಂತಿದ್ರೆ ನೋಡಿ, ಸಿ ಅಂದರೆ ಕಂಬಷನ್. ಶುಕ್ರ ಸೂರ್ಯನ ಹತ್ತಿರ ಇದ್ದಾನೆ, ಪ್ಲಸ್ ಅಸ್ತಂಗತ ಆಗಿದ್ದಾನೆ. ಪ್ಲಸ್ ಒಂದು ಶುಭಗ್ರಹ ಬುಧನ ಜೊತೆಗಿದ್ದಾನೆ. ಶುಭಗ್ರಹ ಆದಂಥ ಗುರು ಕೂಡ ಶುಕ್ರನ ನೋಡ್ತಾ ಇದ್ದಾನೆ. ಸೊ ಮೇಜರ್ ಪಾಯಿಂಟ್ ಏನಿದೆ, ಶುಕ್ರ ಕಂಬಸ್ತಾಗಿದೆ, ಅದೊಂದು ಬಿಟ್ಟರೆ ಇನ್ನೇನಿಲ್ಲ. ಎರಡನೇದು, ಪಾಪಗ್ರಹಗಳು 7ನೇ ಮನೆಗೂ ಮತ್ತು 2ನೇ ಮನೆಗೂ ಇದೆ. ಅಂದರೆ ನೋ ಮೇಜರ್ ಮ್ಯಾರಿಟಲ್ ಇಶ್ಯೂ ಎಕ್ಸಿಸ್ಟ್, ಜನರಲ್ ಗೈಡೆನ್ಸ್ ರಿಕ್ವೈರ್ಡ್. ಸೊ ಈಗ ಹುಡುಗನ ನಮಗೆ ಕೇಳಿರೋದು, ಸೊ ಹುಡುಗ ನಮಗೆ ಕೇಳಿರೋದನ್ನ ನಾವೇನು ಹೇಳ್ತೀವಿ, ಕಳತ್ರಕಾರಕ ಅಸ್ತಂಗತನಾಗಿದ್ದಾನೆ, ಬಟ್ ನೀಚ ಆಗಿಲ್ಲ, ದುಷ್ಟ ಸ್ಥಾನದಲ್ಲಿ ಇಲ್ಲ, ಬಟ್ ಅಸ್ತಂಗತನಾದರೂ ಕೂಡ ಗುರುದೃಷ್ಟಿ ಇದೆ, ಕುಜ ದೃಷ್ಟಿ ಇದೆ.
ಸೊ ಯಾರ ಜೊತೆ ಅಸ್ತಂಗತವಾಗಿದ್ದಾನೆ? ಸೂರ್ಯನ ಜೊತೆ. ಸೂರ್ಯ ಯಾರು? ಪಿತೃಕಾರಕ ಅಂತೀವಿ. ಅಂತಂದ್ರೇನು? ತಂದೆ ಡಾಮಿನೇಷನ್ ಇರುತ್ತೆ ಹುಡುಗಿ ಮೇಲೆ, ತಂದೆ ಪ್ರಭಾವ ಇರುತ್ತೆ. ಅದೇ ಸೂರ್ಯ ದಶಮಾಧಿಪತಿಯಾಗಿದ್ದಾನೆ, ಉದ್ಯೋಗದ ಪ್ರಭಾವ ಕೂಡ ಇರುತ್ತೆ. ಅಂದರೆ ಆ ಎರಡು ವಿಚಾರದಲ್ಲಿ ಸ್ವಲ್ಪ ಡಾಮಿನೇಟ್ ಇರುತ್ತೆ. ಡಾಮಿನೇಷನ್ ದಿ ಸೆನ್ಸ್ ವೈವಾಹಿಕ ಜೀವನದಲ್ಲಿ ಇವರು ಇನ್ವಾಲ್ವ್ಮೆಂಟ್ ಇರುತ್ತೆ, ಬಟ್ ಮೇಜರ್ ಇಶ್ಯೂ ಅಲ್ಲ. ಶುಕ್ರ ನೀಚ ಆದರೆ, ಶುಕ್ರ 6, 8, 12 ಮನೆಗಳಿದ್ದರೆ ಸ್ವಲ್ಪ ತೊಂದರೆ, ಆವಾಗ ಬೇಡ ಅಂತ ಹೇಳ್ಬೋದು. ಬಟ್ ಒಂದೇ ಒಂದು ಅಸ್ತಂಗತ ಆಗಿದೆ ಅಷ್ಟೇ, ಬಟ್ ಶುಭ ಗ್ರಹಗಳ ದೃಷ್ಟಿ ಇದೆ. ಬಟ್ ನಂಗೆ ಅದು ಕೂಡ ಒಳ್ಳೆಯದೇ ಬೇಕು ಅಂತಂದರೆ ಇಗ್ನೋರ್ ಮಾಡ್ಬೋದು. ಬಟ್ ಶುಭ ಗ್ರಹ ನೋಡ್ತಾ ಇರೋದ್ರಿಂದ ಓಕೆ. ಸೊ ಮೇಜರ್ ಮ್ಯಾರಿಟಲ್ ಇಶ್ಯೂಸ್ ಇಲ್ಲ. ಸೊ ಜನರಲ್ ಗೈಡೆನ್ಸ್ ರಿಕ್ವೈರ್ಡ್. ಸೊ ಏನು ತೊಂದರೆ ಇಲ್ಲಪ್ಪ, ಸ್ವಲ್ಪ ಶುಕ್ರ ಅಸ್ತಂಗತನಾಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳ್ತೀವಿ. ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು ಅಂತಂಬೋದು ಕಾಮನ್ ಪಾಯಿಂಟ್. ಅದೆಲ್ಲರಿಗೂ ಜಾತಕ ಸೆಟ್ ಆಗದ್ರೂ ಹೇಳಬೇಕದು. ಯಾಕಂದರೆ ಇವತ್ತಿನ ಯುವಕರಿಗೆ ಪೇಷನ್ಸ್ ಎಂಬುದು ಕಡಿಮೆ ಇರುತ್ತೆ. ಅವರು ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಗಲಾಟೆಗಳು ಮಾಡ್ಕೊಳ್ತಾರೆ. ಹಾಗಾಗಿ ಜ್ಯೋತಿಷ್ಯ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಚಾರ್ಯ ಏನು ದಿನಾಗೂ ಗಲಾಟೆ, ಅಡುಗೆ ಮಾಡೋ ವಿಚಾರದಲ್ಲಿ, ಕಾಫಿ ಮಾಡೋ ವಿಚಾರದಲ್ಲಿ. ಆ್ಯಕ್ಚುಲಿ ಜನರಲ್ ರೂಲ್ಸ್ ಫಾಲೋ ಆಗಬೇಕು. ದಾಂಪತ್ಯ ಜೀವನ ಹೇಗಿರಬೇಕು ಅಂತಂಬೋದು ದೊಡ್ಡ ಶಿಕ್ಷಣ. ಅಮ್ಮ ಅಪ್ಪನ ನೋಡಿ ಕಲಿಬೇಕು. ಅಮ್ಮ ಅಪ್ಪನೇ ಜಗಳಾಡ್ಕೊಡ್ತಾರೆ, ಕಲಿಬೇಕಾದ್ರೆ ಇವ್ರು ಮನೆಗಿದ್ದಿರ್ತಾನೆ, ಯಾವಾಗೂ ಆಫೀಸಲ್ಲಿ ಇರ್ತಾರೆ, ಓದ್ಕೊಳ್ತಾ ಇರ್ತಾರೆ, ಫಾರಿನ್ ಆಗಿರ್ತಾರೆ. ಇವ್ರು ಯಾವಾಗ ಕಲಿಬೇಕು? ನಾವು ಯಾವ ಮಕ್ಕಳನ್ನು ಯಾವ ಫಂಕ್ಷನ್ಸಿಗೂ ಕರ್ಕೊಂಡು ಹೋಗಲ್ಲ. ನೀವು ಓದ್ತಾ ಇರು, ನಿಮಗೆ ಪಬ್ಲಿಕ್ ಎಕ್ಸಾಮ್ ಇದೆ, ನೀನಲ್ಲೆಲ್ಲ ಓಡಾಡಬಾರ್ದು, ಯಾವ ಫಂಕ್ಷನ್ಸಿಗೆ ಕರ್ಕೊಂಡು ಹೋಗಲ್ಲ, ಯಾರ ಮನೆಗೂ ಕರ್ಕೊಂಡು ಹೋಗಲ್ಲ, ಯಾರ ಮನೆಯವರು ಜನ ನಮ್ಮ ಮನೆಗೆ ಬರೋದಿಲ್ಲ, ಒಂದು ಹಬ್ಬ ಹಾಡಿ ಜಾತ್ರೆಯಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಹುಡುಗನ ಏನು ಮಾಡ್ತೀವಿ, ಚೆನ್ನಾಗಿ ಓದಿಸ್ಬಿಡ್ತೀವಿ, ಅವನ ಕೆ ಸೆಟ್ಟೋ ಸೆಟ್ಟೋ ಬರೆಸ್ಬಿಟ್ಟು ಒಳ್ಳೆ ಇಂಜಿನಿಯರಿಂಗ್ ಮಾಡಿಸ್ಬಿಟ್ಟು ಯಾಕಂದರೆ ಅವ್ನು ಓದೋ ಕಾಲಕ್ಕೆಲ್ಲ ನಿಮಗೆ ಇಟ್ಸ್ ವೆರಿ ಕ್ರುಷಿಯಲ್ ಫಾರ್ ಯು, ಕಾಂಪಿಟೇಷನ್ ಇದೆ, ನೀವು ಓದಬೇಕು ಅಂತೀವಿ. ಅವನೆಲ್ಲ ಓದ್ತಾನೆ, ಪ್ಲೇಸ್ಮೆಂಟಲ್ಲಿ ಸೆಲೆಕ್ಟ್ ಆಗ್ತಾನೆ, ಅಮೆರಿಕ ಹೊರಟೋಗ್ತಾನೆ. ಇನ್ನು ಅಮೆರಿಕ ಹೋದರೆ ನೀನು ಯಾರಿದ್ದಾರೆ ಅವ್ನು ಬರಲಿಕ್ಕೆ? ಯಾವಾಗನ್ನ ಪೆರೋಲ್ ಮೇಲೆ, ಬೇಲ್ ಮೇಲೆ ರಿಲೀಸ್ ಆದಾಗ 3 ದಿನ ಬರ್ತಾನೆ, ಹೋಗ್ತಾನೆ ಅಷ್ಟೆ. ಅವನಿಗೆ ಫ್ಯಾಮ್ಲಿ ಹೆಂಗೆ ಗೊತ್ತಾಗ್ತದೆ? ಅಪ್ಪ ಅಮ್ಮ, ಯಾಕೆಂದರೆ ಮನೆಯಲ್ಲಿ ಏನು ಮಾಡ್ತಾರೆ, ಸಪ್ರೇಟ್ ರೂಮ್ ಕೊಟ್ಬಿಡ್ತಾರೆ, ನೀನು ಇದೆಲ್ಲ ತಲೆ ಕೆಡಿಸ್ಕೊಬೇಡ, ನೀವು ಓದ್ತಾನೆ ಇರು. ಅಮ್ಮ ಅಪ್ಪ ಜಗಳಾಡ್ತಿರ್ತಾರೆ, ಆದರೂ ಅವ್ನು ಹಿಡ್ಸ್ಕೋಬೇಡ ಅಂತ ಹೇಳ್ಬಿಟ್ಟಿರ್ತಾರೆ, ಹಿಡಿಸ್ಕೊಡೋದಿಲ್ಲ. ಈ ಫ್ಯಾಮ್ಲಿಯನ್ನು ನೋಡಿ ತಲೆ ಕೆಟ್ಟು ಹೋಗ್ಬಿಟ್ಟಿರ್ತಾರೆ. ಇನ್ನೂ ಭಾಳ ಜನಕ್ಕೆ ಅವ್ರ ಫ್ರೆಂಡ್ಸು ಇವರೆಲ್ಲ ಇರ್ತಾರೆ, ಅವ್ರ ಮನೆ ಫ್ಯಾಮ್ಲೀಸ್ ಎಲ್ಲ ಹೇಳ್ಕೊಂಡು ಅವ್ನಿಗೆ ತಲೆ ಕೆಟ್ಟೋಗ್ತದೆ. ಮದುವೆ ಮಾಡ್ಕೋಬಾರ್ದಪ್ಪ. ಎಷ್ಟೋ ಜನ ಹೆಣ್ಣು ಮಕ್ಕಳು ಹೇಳ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಸುಖಪಟ್ಟಿದ್ದಾರೆ ಮದುವೆ ಮಾಡ್ಕೊಂಡು ಅಂತ ಹೇಳ್ತಾರೆ. ಸೊ ಈ ಥರ ಇರ್ತದೆ. ಇದಕ್ಕೇನು ಮಾಡಬೇಕಾಗತ್ತೆ? ನಾವು ಫ್ಯಾಮಿಲಿ ವ್ಯಾಲ್ಯೂಸ್ ಇವೆಲ್ಲ ತಿಳಿಸಿದರೆ ಹೀಗೆ ಇರಬೇಕು ಅಂತಂದರೆ ಅವಾಗೇನು ಪ್ರಾಬ್ಲಮ್ ಬರಲ್ಲ. ಅವರು ಈ ಒಂದು ಬರೀ ಮದುವಾದ ಮೇಲೆ ಫಸ್ಟ್ ಟೈಮ್ ಕಾಫಿ ಮಾಡೋದಾದರೆ ಇನ್ನು ಗಲಾಟೆ ಬರ್ಲಂಗೆ ಏನಿರ್ತದೆ? ಕಷ್ಟ ಅಲ್ವಾ? ಸೊ ಏನಾಗುತ್ತೆ, ಬ್ರೂ ಇನ್ಸ್ಟಂಟ್ ಕಾಫಿ ಕೊಡ್ತಾರೆ, ಇಲ್ಲ ನನಗೆ ನಮ್ಮಮ್ಮ ಡಿಕಾಷನ್ ಹಾಕಿ ಮಾಡ್ತೀನಿ, ನೀನು ಅದೇ ಥರ ಮಾಡು. ಆ ಹುಡುಗಿಗೆ ಬರಲ್ಲ, ಗಲಾಟೆ ಶುರು ಆಗ್ತದೆ. ಸೊ ಇದೆಲ್ಲ ಜನರಲ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಪ್ಲಸ್ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮಿಂದ ಬರೋದು. ಇದು ಜ್ಯೋತಿಷ್ಯ ಇಷ್ಟು ಮೈನ್ಯೂಟಾಗಿ ಥಿಂಕ್ ಮಾಡೋಕ್ಕಾಗಲ್ಲ. ಆ ಹುಡುಗಿಗೆ ಕಾಫಿ ಸರಿಯಾಗಿ ಮಾಡ್ತಾಳಾ ಇಲ್ವಾ, ಅವಳು ಯಾವ ಹುಡುಗಿ ಎದಕ್ಕೆ ರಿಯಾಕ್ಟ್ ಮಾಡ್ತಾಳೆ, ಜ್ಯೋತಿಷ್ಯ ಹೆಂಗೆ ಹೇಳೋಕ್ಕಾಗತ್ತೆ? ಜ್ಯೋತಿಷ್ಯ ನೋಡೋದು ದಾಂಪತ್ಯ ಜೀವನ ವಿಷಯಕ್ಕೆ ಮಾತ್ರ ನೋಡ್ತಾನೆ, ಇಬ್ಬರಿಗೂ ಹೊಂದಾಣಿಕೆ ಆಗ್ತದಾ ಇಲ್ಲ. ಅಟ್ಲೀಸ್ಟ್ ಇಂಟರ್ ಕೋರ್ಸ್ ಎಂಬುದು ಸವ್ಯವಾದರೆ ಬೇರೆ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಹೊಟ್ಟೋಗ್ತದೆ ಅಂತ. ಆದರೆ ಎಷ್ಟೇ ಇಂಟರ್ ಕೋರ್ಸ್ ಆದರೂ ಕೂಡ ಡೈವರ್ಸ್ಗಳು ತೊಗೊಂಡವರಿದ್ದಾರೆ. 2-3 ಮಕ್ಕಳಾಗಿರ್ತವೆ, 6 ಡೈವರ್ಸ್ ತೊಗೊಳ್ತಾರೆ. ಅಂದರೆ ಏನು? ಮೆಕ್ಯಾನಿಕಲ್ ಲೈಫ್, ಅವರಿಗೆ ಸೆಳೆತ, ಪ್ರೀತಿ, ಆಪ್ಯಾಯತೆ ಇದೆಲ್ಲ ಏನು ಇರಲ್ಲ ಇವತ್ತಿನ ದಿನ. ಹಾಗಾಗಿ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಪಾಯಿಂಟ್ ಮುಂಚೆ ಹಾಕಬೇಕು, ಜಾತಕ ಚೆನ್ನಾಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಹುಡುಗಂದರು. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಬೇಕು, ಒಂದು ಪಾಯಿಂಟ್ ಹೇಳಬೇಕು. ಆವಾಗ ಅವ್ರು ಏನಾದರೂ ಬಂದು ಆಚಾರ್ಯ ನೀವು ತುಂಬ ಚೆನ್ನಾಗಿದೆ ಜಾತಕ, ಮದುವೆ ಮಾಡ್ಕೊ ಅಂತ ಹೇಳಿದ್ರಿ, ಮತ್ತು ನಾವು ಮಾಡಿದ್ವಿ ಹಿಂಗೆ ಯಾಕೆ? ನಾನು ಹೇಳಿದ್ನಲ್ಲಪ್ಪ ಅಡ್ಜಸ್ಟ್ ಮಾಡ್ಕೊ ಅಂತೇಳಿ, ಏನು ಪ್ರಾಬ್ಲಮ್ ಯಾಕೆ ಬಂತು ಅಂತ ಹೇಳ್ತಾರೆ, ಏನೋ ವಿಷಯ ಹೇಳ್ತಾರೆ. ನಾನು ಅವತ್ತೇ ಹೇಳ್ದಲ್ಲಪ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿಬಿಟ್ರೆ ಬ್ಲೇಮ್ ನಮ್ಮನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಜ್ಯೋತಿಷ್ಯನ ಮೇಲೆ ಬ್ಲೇಮ್ ಬೀಳುತ್ತೆ. ಇಷ್ಟೆಲ್ಲ ಕಿರಿಕಿರಿ ಯಾಕೆ ಆಚಾರ್ಯ, ಜ್ಯೋತಿಷ್ಯ ನಾನು ಯಾಕೆ ಕಲಿಬೇಕು, ಯಾಕೆ ಅವ್ರಿಗೆ ಹೇಳಬೇಕು ಅಂತಂದರೆ, ಜ್ಯೋತಿಷ್ಯ ಹೇಳಬೇಕಾಗುತ್ತೆ. ಈಗ ಬಸ್ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಬಸ್ ಪ್ರಯಾಣ ಮಾಡ್ಲಂಗಿರ್ತೀವ. ಸೊ ನಮಗೆ ಒಂದು ಒಳ್ಳೆಯದಾಗಬೇಕು, ಸಮಾಜಕ್ಕೆ ಹಿತವನ್ನು ಬಯಸಬೇಕು ಅಂತಂದರೆ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ.
ಸಮಾಜದ ಯಾರು ಅನ್ಸ್ಕೊಳ್ತಾರೆ ನಾನು ಮಾಡೋದಿಲ್ಲ ಅಂತಂದರೆ, ಮನುಷ್ಯನಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡೋಕ್ಕಾಗಲ್ಲ. ತಟಸ್ಥವಾಗಿದ್ದು ಬಿಟ್ಟರೆ ತುಂಬ ಕಷ್ಟ. ಭಗವದ್ಗೀತೆಲ್ಲ ಹೇಳ್ತಾರಲ್ವ, ನಿಷ್ಕ್ರಿಯನಾಗಿರಬೇಡ, ಏನೂ ಕೆಲಸವನ್ನು ಮಾಡದೆ ಸುಮ್ಮನೆ ಕೂತ್ಕೋಬೇಡ ಅಂತ ಹೇಳ್ತಾರೆ. ಸಮಾಜದ ಹಿತವನ್ನು ನಾವು ನೋಡಬೇಕು, ಆದರೆ ನಮ್ಮನ್ನು ನಾವು ಸೇಫ್ ಮಾಡ್ಕೊಂಡು ನೋಡಬೇಕಷ್ಟೇ. ಸೊ ಇಲ್ಲಿ ಒಂದು ಕಾಮನ್ ಪಾಯಿಂಟ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಬೇಕು. ಆಮೇಲೆ ಅವ್ರು ಇನ್ನೊಂದು ಕೇಳ್ತಾರೆ, ಆಚಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಜಾತಕ ಚೆನ್ನಾಗಿಲ್ವ, ಏನೋ ತೊಂದರೆ ಬರುತ್ತಾ? ಇಲ್ಲಪ್ಪ, ಇವತ್ತಿನ ಮಕ್ಕಳಿಗೆ ಪೇಷನ್ಸ್ ಇರಲ್ಲ. ಜಾತಕದ ಪ್ರಕಾರ ಏನು ದೋಷ ಇಲ್ಲ, ಸಣ್ಣ ಸಣ್ಣ ಆ್ಯಟಿಟ್ಯೂಡ್ ಪ್ರಾಬ್ಲಮ್, ಲೈಫ್ ಸ್ಟೈಲ್ ಪ್ರಾಬ್ಲಮ್ ಏನೋ ಕಿರಿಕಿರಿ ಮಾಡಿಕೊಂಡ್ರು ಕೂಡ ಡೈವರ್ಸ್ ಅಂತ ಆಪ್ಷನ್ ಇದಲ್ವ, ಹಿಂದಿನ ಕಾಲದಲ್ಲಿ ಇಲ್ಲ. ಇವತ್ತು ನಾವು ಒಂದು ಆಪ್ಷನ್ ಇಟ್ಟಿದ್ದೀವಿ, ನೀವು ಹೊರಗೆ ಬರಬಹುದು, ಒಂದು ಡೋರ್ ಇದೆ. ಹಿಂದಿನ ಕಾಲದಲ್ಲಿ ಒಂದು ರೂಮ್ ಒಳಗೆ ಹಾಕಿಬಿಟ್ರೆ ಮತ್ತು ಅದಕ್ಕೆ ಹೊರಗೆ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಡೋರ್ ಇಲ್ಲ. ಇಬ್ಬರು ಜೀವಿತ ಪರ್ಯಂತ ಮಾಡಬೇಕು. ಈಗ ನಾವೆಲ್ಲ ಬಾಗಿಲುಗಳು ತೆಗೆದುಬಿಟ್ಟಿವಿ, ನೀವು ಬೇಕಾದ್ರೆ ಹೋಗ್ಬೋದು, ಬೇಕಾದ್ರೆ ಬಂದುಬಿಡ್ಬೋದು. ಆಪ್ಷನ್ ಇಟ್ಟಿದ್ದೀವಿ. ಆದ ಕಾರಣ ಏನಾಗ್ತದೆ, ಸಣ್ಣ ಪ್ರಾಬ್ಲಮ್ ಆರಕೊಂಡು ಅವ್ನು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರಾದರೂ ಸರಿ ರೂಲ್ಸನ್ನು ಫಾಲೋ ಮಾಡಲಿಕ್ಕೆ ಇಷ್ಟಪಡ್ತಾರ, ವೈಲೇಟ್ ಮಾಡಲಿಕ್ಕೆ ಇಷ್ಟಪಡ್ತಾರ? ಸರ್ಕಾರ ಎಷ್ಟೋ ರೂಲ್ಸ್ ತೊಗೊಂಡು ಬರುತ್ತೆ. ನಾವು ಮೊದಲು ಕಲಿಯೋದೇನೋ ಅದನ್ನು ಹೇಗೆ ವೈಲೇಟ್ ಮಾಡಬೇಕು ಅಂತ ಕಲಿತೀವಿ. ಇನ್ಕಮ್ ಟ್ಯಾಕ್ಸ್ ರೂಲ್ ತೊಗೊಂಡ್ಬರುತ್ತೆ, ನಾನು ಹೇಗೆ ತಪ್ಪಿಸ್ಕೊಳ್ಬೇಕು. ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ನಾವು ಭೇಟಿ ಆಗ್ತೀವಿ. ಯಾಕೆ? ಸರ್ಕಾರಕ್ಕೆ ಉಪಯೋಗ ಮಾಡಬೇಕಂತಲ್ಲ, ನನ್ನ ಕರ್ತವ್ಯ ಈಡೇರ್ ಮಾಡೋಕ್ಕಲ್ಲ, ನಾನು ಇದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ದುಡ್ಡು ಎಲ್ಲಿ ಹಾಕಬೇಕು, ಫಸ್ಟ್ ನಾವು ಬ್ರೇಕ್ ಮಾಡಲಿಕ್ಕೆ ನೋಡ್ತೀವಿ. ಹಾಗೆ ವಿವಾಹದಲ್ಲೂ ಅಷ್ಟೇ, ವಿವಾಹದಲ್ಲಿ ಧರ್ಮ ಸೂಕ್ಷ್ಮಗಳನ್ನ ಫಾಲೋ ಆಗೋದು ಬಿಟ್ಟು ಫಸ್ಟು ಹೇಗೆ ಹೊರಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹುಡುಗರು. ಹಾಗಾಗಿ ಸಣ್ಣ ಪ್ರಾಬ್ಲಮ್ ಅಂದರೂ ಕೂಡ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆ ಪ್ರಯತ್ನ ಮಾಡ್ತಾರೆ? ಜ್ಯೋತಿಷ್ಯಕ್ಕೆ ಸಂಬಂಧ ಇಲ್ಲ. ಯಾಕೆ ಅಂತಂದರೆ ನಾವು ಡೋರ್ ಒಂದು ಇಟ್ಟಿವಾದ ಕಾರಣ. ಡಿವೋರ್ಸ್ ತೊಗೊಳ್ಬೋದು ಅಂತ ಒಂದು ಆಪ್ಷನ್ ನಾವೆಲ್ಲ ಇಟ್ಕೊಂಡಿದ್ದು. ಶಾಸ್ತ್ರದಲ್ಲಿ ಏನಿಲ್ವಲ್ಲ, ಶಾಸ್ತ್ರದಲ್ಲಿ ಡಿವೋರ್ಸ್ ಎಂಬ ಕಾನ್ಸೆಪ್ಟ್ ಇಲ್ಲ. ನಾವಲ್ಲಿ ವಿವಾಹ ಮಂತ್ರಗಳಲ್ಲೇ ಹೇಳ್ತೀವಿ, ನಾನು ಈ ಹುಡುಗಿ ನಾನು ಕೊನೆಯೇ ಉಸಿರಿರೋವರೆಗೂ ಈಕೆಯನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತೀವಿ. 16 ಜನ ದೇವತೆಗಳ ಹತ್ರ ಪ್ರಮಾಣ ಮಾಡಿ ಅಲ್ಲಿ ನಿಮಗೆ ಬಿಟ್ಟು ಹೋಗುವುದು ಅಂತ ಎಲ್ಲಿ ಬರುತ್ತೆ? ಡಿವೋರ್ಸ್ ಅಂತಂಬ ಕಾನ್ಸೆಪ್ಟ್ ಇಲ್ಲ. ಸೊ ಡಿವೋರ್ಸ್ ಎಂಬ ಕಾನ್ಸೆಪ್ಟ್ ಇಲ್ಲದಾಗ ನಿಮಗೆ ಮಂತ್ರಗಳು, ವಿವಾಹ ಮಂತ್ರಗಳೆಲ್ಲ ಎಲ್ಲಿ ಬರುತ್ತೆ? ನಿಮಗೆ ಋಗ್ವೇದದಲ್ಲಿ 9ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲ ಷೋಡಶ ಕರ್ಮಗಳೆಲ್ಲ ಬರುತ್ತೆ. 9ನೇ ಅಧ್ಯಾಯ ಇಲ್ಲ, 8ನೇ ಅಧ್ಯಾಯ. ಅಪರ ಕರ್ಮಗಳೆಲ್ಲ 7ನೇ ಅಧ್ಯಾಯ, 8ನೇ ಅಧ್ಯಾಯ 7ನೇ ಮಂಡಲ, 8ನೇ ಮಂಡಲದಲ್ಲಿ ಬರುತ್ತೆ. ಸೊ ವೇದದಲ್ಲಿರೋದೇ ವಿವಾಹ ಮಂತ್ರಗಳು. ಜ್ಯೋತಿಷ್ಯ ಇಲ್ಲಿದೆ ವೇದಾಂಗ. ಹಾಗಾಗಿ ನಿಮಗೆ ವೇದದಲ್ಲೇ ನಿಮಗೆ ಡೈವೋರ್ಸು ವಿಚ್ಛಿತ್ತಿ ಇಲ್ಲ ಅಂತಂದಾಗ ನಿಮಗೆ ಜ್ಯೋತಿಷ್ಯದಲ್ಲಿ ಹೆಂಗೆ ಬರುತ್ತೆ? ಎಷ್ಟೋ ಜನ ಈ ಕಾಂಬಿನೇಷನ್ ಇದ್ದರೆ ಡೈವರ್ಸ್ ಆಗುತ್ತೆ ಅಂತಂತಾರೆ. ಆ ಡೈವರ್ಸ್ ಅಂತ ಪದವನ್ನೇ ಉಚ್ಚಾರ ಮಾಡಬಾರದು ಜ್ಯೋತಿಷ್ಯರಾದವರು. ಬರೋದಿಲ್ಲ, ಯಾಕೆಂದರೆ ಇಲ್ಲ, ವೇದದಲ್ಲಿ ಇಲ್ಲ, ಇಲ್ಲದನ್ನು ನಾವು ಇದೆ ಅಂತ ಹೆಂಗೆ ಹೇಳ್ತೀವಿ? ಇದೆಲ್ಲ ಕೂಡ ನಾವು ಮಾಡಿದ್ದೆ, ನಾವು ಕಂಪೋಸ್ ಮಾಡಿದ್ದೆ. ಬಹುಭಾರ್ಯ ಯೋಗ, ದ್ವಿಕಳತ್ರ ಯೋಗ, 2ನೇ ಮದುವೆ ಆಗುತ್ತಾ? ಭಾಳ ಜನ ಪ್ರೊಟೆಕ್ಟ್ ಮಾಡ್ತಾರೆ. ಮೊದಲನೇ ಮದುವೆ ಚೆನ್ನಾಗಿಲ್ಲರಿ, 2ನೇ ಮದುವೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಕದಲಿ ವಿವಾಹ ಮಾಡಿಬಿಡಿ, ರಂಭಾ ವಿವಾಹ ಮಾಡಿ, ಮೊದಲನೇ ವಿವಾಹ ಆಗೋಗುತ್ತೆ. ಈಗ ನೀವು ಮಾಡೋದು 2ನೇ ವಿವಾಹ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಹಾಸ್ಯಾಸ್ಪದ ಮೂರ್ಖತ್ವ ಶಾಸ್ತ್ರದಲ್ಲಿ. ಏಕೆಂದರೆ ನಾವು ವೇದಿಕಲ್ ಸ್ವಲ್ಪ ಕಾಮನ್ ಸೆನ್ಸನ್ನು ನೋಡಬೇಕು. ಇದು ಇಲ್ಲ. ಮೊದಲನೇ ಮದುವೆ ಹೆಂಗಿರ್ತೋ 2ನೇ ಮದುವೆ ಕೂಡ ಅದೇ ಕಳತ್ರ ಕಾರಕನೇ. ಶುಕ್ರ ಏನಾದರೂ ಬದಲಾಗ್ತದ? ಬದಲಾಗಲ್ಲ. ಸಪ್ತಮ ಸ್ಥಾನ ಅದೇ ಇರ್ತದಲ್ವ. ಮತ್ತು ಏನು ಬದಲಾಗುತ್ತೆ? ಮೊದಲನೇದು ಡೈವರ್ಸ್ ತೊಗೊಳ್ತಾನೆ, ಡೈವರ್ಸ್ ತೊಗೊಳ್ಳೋ ಕಾಲಕ್ಕೆ ಕೋರ್ಟಿಗೆ ಹೋಗಿ ಅಡ್ವೊಕೇಟು, ಅದು ಜಡ್ಜು ಬಿಡಿಸಿಕೊಳ್ಳೋವಳಿಗೆ ತುಂಬ ಹೈರಾಣ ಆಗ್ತದೆ. 2ನೇ ಸಾಲ ಕೂಡ ಸಮಸ್ಯೆ ಬಂದಾಗ ಮತ್ತೆ ಯಾರು ಕೋರ್ಟಿಗೆ ಹೋಗ್ತಾರಪ್ಪ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಅಷ್ಟು ಬಿಟ್ಟರೆ 2ನೇ ಮದುವೆ ತುಂಬ ಚೆನ್ನಾಗಾಗೋಗುತ್ತೆ ಅಂತ ಏನಿಲ್ಲ. ನಮ್ಮ ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗ್ತದೆ, ನಾವು ಚೂಸ್ ಮಾಡಿಕೊಂಡ ಪರ್ಸನ್ ಮೇಲೆ ಡಿಪೆಂಡ್ ಆಗ್ತದೆ. ಫಸ್ಟ್ ಪರ್ಸನ್ ಚೆನ್ನಾಗಿ ಏನೋ ಕುಜದೋಷ ಇದೆ, ನನಗಿಲ್ಲ, ಚೂಸ್ ಮಾಡ್ಕೊಂಡ್ವಿ, ಡೈವರ್ಸ್ ಆಗಿ. ಅಟ್ಲೀಸ್ಟ್ 2ನೇ ಮದುವೆ ಆದರೂ ಚೆನ್ನಾಗಿ ಚೂಸ್ ಮಾಡಿಕೊಂಡ್ರೆ ಉಳಿಬೋದು, ಲೈಕ್ ಮೈಂಡೆಡ್ ಇದ್ದರೆ ಉಳಿಬೋದು. ಅಷ್ಟು ಬಿಟ್ಟರೆ ಒಂದೇ ನಾವು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇರುತ್ತೆ, 2ನೇದು ನಾವು ಅಡ್ಜಸ್ಟ್ ಮಾಡ್ಕೊಂಬೋ ವಿಚಾರದಲ್ಲಿ ತೊಂದರೆ ಇರುತ್ತೆ. ಈ 2 ವಿಚಾರದಿಂದನೇ ಚೆನ್ನಾಗಿರಲ್ಲ 2ನೇ ಮದುವೆ, ಬಹುಭಾರ್ಯ ಯೋಗ, ಇದೆಲ್ಲ ಕಾನ್ಸೆಪ್ಟ್ಸ್ ಬಂದಿದೆಯಾ ಹೊತ್ತು ನಿಮಗೆ ಮೂಲ ಪುಸ್ತಕಗಳನ್ನು ನೋಡಿ. ಬೃಹತ್ ಪರಾಶರ ಹೋರಶಾಸ್ತ್ರ, ಬೃಹತ್ ಜಾತಕ, ಎಲ್ಲಿ ಕೂಡ ವಿಯೋಗ ಅಂತ ಹೇಳಲ್ಲ. ವಿಯೋಗ ಅಂತಂಬ ಪದ ಬಂದಿದೆ ಅಂತಂದರೆ, ವಿಯೋಗ ಆಗಿನ ಕಾಲ ಹೇಗೆ ಅಂತಂದರೆ ಗಂಡನ್ನು ಬಿಟ್ಟು ಹೋಗೋದು ಅಂತಂದರೆ ಇನ್ನು ಸಾವಿಗೆ ಹೋಗೋದು ಅರ್ಥ.
ವಿಯೋಗ ಅಂದರೆ ಅದಷ್ಟ ಡೈವರ್ಸ್ ಅಲ್ಲ, ಡೆತ್. ಈಗ ಡೆತ್ ಇಲ್ಲ, ಈಗ ಡಿವೋರ್ಸ್. ಈಗ ವಿಯೋಗ ಆಗ್ತಾ ಇದೆ ಅಂತಂದರೆ ಡೈವರ್ಸ್. ಹಿಂದಿನ ಕಾಲದಲ್ಲಿ ಅಷ್ಟಮದಲ್ಲಿ ಕುಜದೋಷ ಇದ್ದಾನೆ ಅಂತಂದರೆ ವಿಯೋಗ ಆಗ್ತದೆ, ಹೆಂಡತಿ ಸಾಯ್ತಾಳೆ ಅಂತಂದರೆ, ಈಗೇನಿಲ್ಲ, ಡೈವರ್ಸ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೆ. ವಿಯೋಗ ಒಂದೇ ಮನೆಯಾಗಿದ್ದು ಮಾನಸಿಕವಾಗಿ ಡಿವೋರ್ಸ್ ಆದ ವಿಯೋಗ ಆದವರು ಇದ್ದಾರೆ. ಏನಿಲ್ಲ, ಒಂದೇ ಮನೆಯಾಗಿರ್ತಾರೆ ಗಂಡ ಹೆಂಡತಿ, ಒಬ್ಬರನ್ನೊಬ್ಬರು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದಿಲ್ಲ, ಒಬ್ಬರ ಮೇಲೆ ಒಬ್ಬರು ನಾಟಕ ಮಾಡ್ಕೊತಾ ಇರ್ತಾರೆ, ಏನೋ ಜೀವನ ಮಾಡ್ತಾ ಇರ್ತಾರೆ, ಮಕ್ಕಳಿಗೋಸ್ಕರ, ತಂದೆ ತಾಯಿಗೋಸ್ಕರ, ದುಡ್ಡಿಗೋಸ್ಕರ, ಉದ್ಯೋಗಕ್ಕೋಸ್ಕರ, ಸಮಾಜಕ್ಕೋಸ್ಕರ ಜೀವನ ಮಾಡ್ತಾ ಇರ್ತಾರೆ. ಆದರೆ ಒಬ್ಬರಿಗೊಬ್ರಿಗೆ ಫೀಲಿಂಗ್ಸು ಇರಲ್ಲ. ಆಲ್ರೆಡಿ ಭಗವಂತನ ಲೆಕ್ಕ ಪ್ರಕಾರ ಡಿವೋರ್ಸ್ ಆಗಿ ಹೋಗಿದೆ, ಆದರೆ ನಮ್ಮ ಗೌರ್ಮೆಂಟ್ ಲೆಕ್ಕ ಪ್ರಕಾರ ಆಗಿರಲ್ಲ. ಯಾಕೆ ಆಗಿರಲ್ಲ? ಒಂದೇ ಕೋರ್ಟಿಗೆ ಹೋಗ್ಬೇಕಾದ್ರೆ ದುಡ್ಡಿಲ್ಲ ಹಂಗಿರಬೇಕು, ಎರಡನೇದು ಏನಾದರೂ ಬೆನಿಫಿಟ್ಸ್ ಲಾಸ್ ಆಗ್ತೀವಿ ಅಂತ ಇರಬೇಕು, ಇಲ್ಲಂದರೆ ಅಪ್ಪ ಅಮ್ಮ ಮಕ್ಕಳೊಬ್ಬ ಹೆದರಿಕೆ ಪ್ರೀತಿ ಆದರೂ ಇರಬೇಕು. ಈ ಕಾರಣದಿಂದ ಹಾಗಾಗಿ ಇಲ್ಲಿ ಗಮನಿಸಬೇಕಾದ್ರೆ ಅಂದರೆ ಜ್ಯೋತಿಷ್ಯದಲ್ಲಿ ವಿಯೋಗ ಅಂತಂಬ ಕಾನ್ಸೆಪ್ಟ್ ಇಲ್ಲ, ಡಿವೋರ್ಸ್ ಎಂಬ ಕಾನ್ಸೆಪ್ಟ್ ಇಲ್ಲ. ಯಾವಾಗ ಪ್ರೀತಿ ಒಬ್ಬರ ಮೇಲೆ ಒಬ್ಬರಿಗೆ, ಹುಡುಗ ಹುಡುಗಿಗೆ ಯಾವಾಗ ಪ್ರೀತಿ ಇಲ್ಲವೋ ಆಟೋಮೆಟಿಕ್ ಅದು ವಿಯೋಗ ಆಗ್ತದೆ. ವಿಯೋಗ ಆಗ್ತದೆ ಅಂತ ಪರ್ಟಿಕ್ಯುಲರ್ ಹೇಳೋದು ಬೇಕಾಗಿಲ್ಲ. ನಾವು ಡಾರ್ಕ್ನೆಸ್ ಬಗ್ಗೆ ಸ್ಟಡಿ ಮಾಡೋದು ಬೇಕಾಗಿಲ್ಲ, ಲೈಟ್ ಬಗ್ಗೆ ಸ್ಟಡಿ ಮಾಡಿದರೆ ಸಾಕು. ಲೈಟ್ ಇಲ್ಲದ್ರೆ ಆಟೋಮೆಟಿಕ್ಕಾಗಿ ಡಾರ್ಕ್ನೆಸ್ ಆಗ್ತದೆ. ನೀವು ಡಾರ್ಕ್ನೆಸ್ಸನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಲೈಟನ್ನು ಸೃಷ್ಟಿ ಮಾಡ್ಬೋದು. ಹಾಗಾಗಿ ಹುಡುಗ ಹುಡುಗಿಯನ್ನು ಹೊಂದಾಣಿಕೆ ಮಾಡ್ಬೋದು, ಬಿಡಿಸೋದಕ್ಕೆ ನೀವೇನು ಬೇಕಾಗಿಲ್ಲ, ಅವರೇ ಬಿಟ್ಟು ಹೋಗ್ತಾರೆ. ಹಾಗಾಗಿ ಜ್ಯೋತಿಷ್ಯನಾದವನು ಡಿವೋರ್ಸ್ ಬಗ್ಗೆ ಹೇಳಬಾರ್ದು, ಪದವನ್ನೇ ಉಚ್ಚಾರ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಯಾರಾದರೂ ಕೇಳಿದ್ರೆ ಅಂದ್ಕೊ ಡಿವೋರ್ಸ್ ಆಗತ್ತಾ ಅಂತೇಳಿ, ಹೊಂದಾಣಿಕೆ ಮಾಡ್ಬೇಕಾದ್ರೆ ನನ್ನ ಹತ್ರ ಬನ್ನಿ, ಡಿವೋರ್ಸ್ ಮಾಡ್ಬೇಕಾದ್ರೆ ಅಡ್ವೊಕೇಟ್ ಹತ್ರ ಹೋಗಿ, ಜ್ಯೋತಿಷ್ಯ ಆಗಬೇಕು. ಇಲ್ಲ ಎರಡನೇ ಮದುವೆ ಆಗುತ್ತಾ, ಇಲ್ಲ ಅದಾಗಲಿ ಮತ್ತೆ ನೋಡೋಣ. ಅದು ಇದ್ದ ಆಲ್ರೆಡಿ ಹುಡುಗಿ ಇದ್ದಾಗ ಎರಡನೇ ಮದುವೆ ಬಗ್ಗೆ ಜ್ಯೋತಿಷ್ಯ ಹೇಳಬಾರ್ದು, ಯಾಕೆಂದರೆ ಅದು ಅವ್ರಿಗೆ ಸ್ಕೋಪ್ ಆಗ್ತದೆ. ಎರಡನೇ ಮದುವೆ ಅದು ಡಿವೋರ್ಸ್ ತೊಗೋಬೇಕೋ ಬೇಡೋ ಅಂತ ಸಂಶಯದಲ್ಲಿರ್ತಾನೆ. ಎರಡನೇ ಮದುವೆ ತುಂಬ ಚೆನ್ನಾಗಿರ್ತಾನೆ, ಎರಡನೇ ಮದುವೆ ಚೆನ್ನಾಗಿರ್ತೀಯ, ಸೊ ಇನ್ ನೋ ಡೌಟ್ ಈ ಹುಡುಗಿ ಡೈವರ್ಸ್ ಕೊಟ್ಟೇ ಬಿಡ್ತಾನೆ. ಆ ಡೈವರ್ಸ್ ಕೊಡೋದಕ್ಕೆ ನಾವೇ ಕಾರಣ ಆಗ್ತೇವೆ. ಎಷ್ಟೇ ಕಷ್ಟ ಬಂದ್ರೂ ಒಂದು ಸಲ ಚೂಸ್ ಮಾಡಿಕೊಂಡ ಮೇಲೆ ಅನುಭವಿಸಬೇಕಾದ್ದೇ. ಇನ್ನೊಬ್ಬರಿಗೆ ಮಾರಲಿಕ್ಕೆ, ಇನ್ನೊಬ್ಬನಿಗೆ ಕೊಳ್ಳಿಕ್ಕೆ, ಬಿಡಿಸಿಕೊಳ್ಳಿಕ್ಕೆ ಇದೇನು ನಾವು ಕೊಂಡ್ಕೊಂಡಿರುವಂಥ ಬಂಗಾರ ಅಲ್ಲ, ಪ್ರಾಪರ್ಟಿ ಅಲ್ಲ, ಹೆಂಡತಿಗೆ ರೀಪ್ಲೇಸ್ಮೆಂಟ್ ಇಲ್ಲ. ಹಾಗಾಗಿ ಡಿವೋರ್ಸ್ ಅಂತಂಬ ಕಾನ್ಸೆಪ್ಟ್ ಇಲ್ಲ. ಒಂದು ಸಲ ಮದುವೆ ಮಾಡ್ಕೊಂಡ್ರೆ ಅಷ್ಟೇ, ಶಾಸ್ತ್ರ ಪ್ರಕಾರ ಇಲ್ಲ, ನೋ ಡೈವರ್ಸ್. ಆಕೆ ಹೇಗಿದ್ದರೂ ಕೂಡ ಸಾಯೋ ತನಕ ನೀ ಪ್ರಮಾಣ ಮಾಡಿದ್ದೀಯ, ಅದ ಕಾರಣ ಜೊತೆಗಿರಬೇಕಾದ್ರೆ. ಇಲ್ಲ ಡೈವರ್ಸು ಅದೆಲ್ಲ ಅದ್ರ ಬಗ್ಗೆ ಮಾತಾಡಬೇಕಾ? ಜ್ಯೋತಿಷ್ಯನ ಪಕ್ಕಕ್ಕೆ ಇಟ್ಬಿಟ್ಟು ಜ್ಯೋತಿಷ್ಯ ಅಂತ ಅಂಬೋವನ್ನು ಒಂದು ಮರೆತುಬಿಟ್ಟು ನಿನ್ನ ಶ್ರೇಯೋಭಿಲಾಷಾಗಿ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ ಬಿಟ್ಬಿಡು ಅಂತ ಹೇಳಿ ಜ್ಯೋತಿಷ್ಯವನ್ನು ಬೆಳೆಸಬೇಡಿ. ಇದು ನಾವು ತಿಳ್ಕೊಬೇಕಾದಂಥ ವಿಚಾರ. ನೆಕ್ಸ್ಟ್ ಹುಡುಗನ ನೋಡೋಣ. ಹುಡುಗನ ಜಾತಕ ನೋಡಿದ್ರೆ 7ನೇ ಮನೆಯಲ್ಲಿ ಪಾಪಗ್ರಹಗಳಿದೆ. ಲಗ್ನ ಬಂದು ನಿಮಗೆ ಕನ್ಯಾ ಲಗ್ನ ಆಗಿದೆ, ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ, ಕಳತ್ರಕಾರಕನಾದಂಥ ಶುಕ್ರ ಓನ್ ಹೌಸಲ್ಲಿದ್ದಾನೆ, ಶುಭಗ್ರಹದ ಜೊತೆ ಇದ್ದಾನೆ. ಸೊ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇನ್ನು 7ನೇ ಮನೆ ಅಧಿಪತಿ, ಅವನು ಕೂಡ 7ನೇ ಮನೆ ಅಧಿಪತಿಯಾದಂಥ ಗುರು ಏನಿದ್ದಾನೆ, 9ನೇ ಮನೆ ಭಾಗ್ಯಸ್ಥಾನದಲ್ಲಿದ್ದಾನೆ, ಶುಕ್ರನ ಜೊತೆಗಿದ್ದಾನೆ. ಸತ್ ಕಳತ್ರ ಯೋಗ ಅಂತಂತಾರೆ. ಈ ಹುಡುಗನಿಗೆ ಬರುವಂಥ ಹುಡುಗಿ ತುಂಬ ಶ್ರೇಷ್ಠವಾಗಿರ್ತಾಳೆ ಅಂತ ಅರ್ಥ. ಸೊ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ. ಸೊ ಎರಡರಲ್ಲಿ ಕಂಪೇರ್ ಮಾಡಿದರೆ, ಹುಡುಗ ಹುಡುಗಿ ಜಾತಕ ಎರಡೂ ಕಂಪೇರ್ ಮಾಡಿದರೆ ಹುಡುಗಿ ಜಾತಕಕ್ಕಿಂತಲೂ ಹುಡುಗನ ಜಾತಕ ಬಲವಾಗಿದೆ. ಹೇಗೆ ನೋಡಿ? ಸೊ ಹುಡುಗಿ ಜಾತಕ ನೋಡಿ, ಸಪ್ತಮಾಧಿಪತಿಯಾದಂಥ ಶುಕ್ರ ಲಗ್ನ ಸ್ಥಾನದಲ್ಲಿ ಬುಧ ಸೂರ್ಯನ ಜೊತೆ ಇದ್ದಾನೆ. ಹುಡುಗನ ಜಾತಕ ನೋಡಿ, ಸಪ್ತಮಾಧಿಪತಿಯಾದಂಥ ಗುರು ನವಮ ಸ್ಥಾನದಲ್ಲಿ ಶುಕ್ರನ ಜೊತೆಗಿದ್ದಾನೆ. ನವಮ ಸ್ಥಾನ ಮೋರ್ ಪವರ್ಫುಲ್. ಇಲ್ಲಿ ಪಾಪ ಸಂಬಂಧ ಇಲ್ಲ, ಇಲ್ಲಾದರೂ ಒಂದು ಸೂರ್ಯ ಅಂತ ಒಂದಿದೆ. ಸಪ್ತಮಾಧಿಪತಿ ಅಸ್ತಂಗತ ಆಗಿದ್ದಾನೆ. ಈ ಜಾತಕದಲ್ಲಿ ಸಪ್ತಮಾಧಿಪತಿ ಅಸ್ತಂಗತ ಆಗಿಲ್ಲ. ಎರಡನ್ನು ಹೀಗೆ ಕಂಪೇರ್ ಮಾಡಬೇಕು. ಒಂದು ವೇಳೆ ದುಷ್ಟ ಸ್ಥಾನದಲ್ಲಿದ್ದರೆ ಈ ಹುಡುಗನಿಗೆ ಕೂಡ ದುಷ್ಟ ಸ್ಥಾನದಲ್ಲೇ ಇದ್ದರೆ ಮ್ಯಾಚ್ ಆಗ್ತದೆ, ಇಲ್ಲದ್ರೆ ಮ್ಯಾಚ್ ಆಗಲ್ಲ. ಸೊ ಮ್ಯಾಚ್ ಮಾಡೋದಕ್ಕೂ ಅನಲೈಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಮ್ಯಾಚ್ ಮಾಡೋದು ಅಂತಂದರೆ ಹುಡುಗನ ಜಾತಕದಲ್ಲಿ ಹೇಗಿದೆ, ಹುಡುಗಿ ಜಾತಕದಲ್ಲಿ ಹೇಗಿದೆ, ಯಾರ್ದು ಕೆಟ್ಟಿದೆ ಅಂತ ನೋಡಬೇಕು. ಯಾರ್ದು ಬಲವಾಗಿದ್ದರೆ ಎಸ್, ಬಲವಾಗಿತ್ತು ಅಂದ್ಕೊಳ್ಳಿ, ಇವ್ರು ನೋಡುವಂಥ ಅಲೈನ್ಸ್ ಬಲವಾಗಿದ್ದರೆ ಎಸ್ ಅಂತನ್ನಿ, ಬಲಹೀನವಾಗಿದ್ದರೆ ವೀಕ್ ಅಂತನ್ನಿ ಅಷ್ಟೇ. ಸಪ್ತಮಾಧಿಪತಿ ಷಷ್ಠ ಸ್ಥಾನದಲ್ಲಿದ್ದಾನೆ, ಅಷ್ಟಮ ಸ್ಥಾನದಲ್ಲಿದ್ದಾನೆ, ಬೇಡ ಅಂತ ಬೇಡ. ಇವ್ರ ಜಾತಕದಲ್ಲಿ ಹೇಗಿದೆ ಅಂತ ನೋಡಬೇಕು. ಇಬ್ಬರಿಗೂ ಮ್ಯಾಚ್ ಆದರೆ ಮುಂದುವರಿಬೋದು,
ಕಷ್ಟ ಅಂತ ಅಂಬೋದಿರುತ್ತೆ. ಯಾಕಂದರೆ ಅವರವರು ಮಾಡಿಕೊಂಡಂಥ ಹಿಂದಿನ ಜನ್ಮದ ಪ್ರಾರಬ್ಧ ಪ್ರಕಾರ ಕಷ್ಟ ಇದ್ದೇ ಇರುತ್ತೆ. ಅದು ತಪ್ಪಿದ್ದಲ್ಲ. 2 ಜಾತಕಗಳು ವೀಕ್ ಆಗಿದ್ರೆ ಕಷ್ಟ ಇರುತ್ತೆ, ಬಟ್ ಮ್ಯಾಚ್ ಆಗುತ್ತೆ. ಸೊ ಹೀಗೆ ನಾವು ಹುಡುಗ ಹುಡುಗಿ ಜಾತಕವನ್ನು ಹಾರೋಸ್ಕೋಪ್ ಮ್ಯಾಚ್ ಮಾಡಬೇಕು. ಫೈನಲಿ ನಾವು ನೋಡಿದ್ರೆ ಜಡ್ಜ್ಮೆಂಟ್ ಏನು ಮಾಡಬೇಕು. ಸೊ ಸ್ಟಾರ್ ಮ್ಯಾಚಿಂಗ್, ಗ್ರಹಗಳ ನಕ್ಷತ್ರಗಳ ಹೊಂದಾಣಿಕೆ 12 ಬಂದಿದೆ, ಬಟ್ ಅಂಶನಾಡಿ ಚೆನ್ನಾಗಿದೆ, ಎಕ್ಸೆಪ್ಷನ್ ಚೆನ್ನಾಗಿರೋದ್ರಿಂದ 24 ಗುಣ ಬಂದಿದೆ. ದೋಷಗಳು ಇಬ್ಬರಿಗೂ ಕುಜದೋಷ ಇದೆ, ಓಕೆ, ಏನೂ ತೊಂದರೆ ಇಲ್ಲ. ಹಾರೋಸ್ಕೋಪ್ ಮ್ಯಾಚಿಂಗ್ ಹೇಗಿದೆ, 2 ಜಾತಕಗಳು ಚೆನ್ನಾಗೇ ಇದೆ. ತುಂಬ ಸಪ್ತಮಾಧಿಪತಿ ನೀಚ ಆಗೋದಾಗಲಿ, ಶುಕ್ರ ನೀಚ ಆಗೋದಾಗಲಿ, ಸಪ್ತಮಾಧಿಪತಿ ಅಸ್ತಂಗ, ಈ ಥರ ಏನಿಲ್ಲ. ನೋ ಮೇಜರ್ ದೋಷಾಸ್ ಎಕ್ಸಿಸ್ಟ್ ಇನ್ ಹಾರೋಸ್ಕೋಪ್. ಇದು ಆವರೇಜ್ ಆಗಿದೆ. ಹಾಗಾಗಿ ಏನು ಮಾಡಬೇಕು, ಓವರ್ ಆಲ್ ಅನಾಲಿಸಿಸ್ ಏನು ಕೊಡಬೇಕು, ರೆಕಮೆಂಡೆಡ್. ಯಾವಾಗೂ ಕೂಡ ರೆಕಮೆಂಡೆಡ್ ಅಂತ ಅನ್ಬೇಕು, ಯೂಸ್ ಮಾಡಬೇಕು. ಕೆಲವೊಂದು ಪದಗಳನ್ನು ಕೂಡ ತುಂಬ ಜಾಗ್ರತೆ ಯೂಸ್ ಮಾಡ್ಬೋದು. ಸೊ ರೆಕಮೆಂಡೆಡ್, ನೀವು ಕನ್ಸಿಡರ್ಡ್ ಅಂತ ಅನ್ಬೋದು, ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಜನರಲ್ ಗೈಡೆನ್ಸ್ ರಿಕ್ವೈರ್ಡ್. ಜನರಲ್ ಗೈಡೆನ್ಸ್ ರಿಕ್ವೈರ್ಡ್ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ನೋಡ್ಬಿಟ್ಟು ಕೊನೆಗೆ ಜ್ಯೋತಿಷ್ಯನ ಹತ್ರ ಬರ್ತಿದ್ರು. ಅವರು ಮನೆತನ ಎಲ್ಲ ನೋಡಿ ಹುಡುಗಿ ಹುಡುಗ ಒಬ್ಬರೊಬ್ಬರಿಗೆ ಇಷ್ಟಪಡೋದು, ಇವ್ರಿಗೆ ಎಷ್ಟಿದೆ ಅವ್ರಿಗೆ ಎಷ್ಟಿದೆ ಹೇಗೆ ಹೊಂದಾಣಿಕೆ ಎಲ್ಲ ಆದ ಮೇಲೆ ಕೊನೆಗೆ ಜ್ಯೋತಿಷ್ಯರ ಹತ್ರ ಬರೋದು. ಈಗ ಫಸ್ಟು ಜ್ಯೋತಿಷ್ಯರ ಹತ್ರ ಬರ್ತಾರೆ. ಇದು ತುಂಬ ರೋಚಕ. ಮೊದಲೇ ಜ್ಯೋತಿಷ್ಯ ಹತ್ರ ಬಂದಾಗ ನಾವು ಎಸ್ ಅಂದ್ಬಿಟ್ಟು ಅಂದ್ಕೊಂಡು, ಎಲ್ಲ ಹುಡುಗಿ ಜಾತಕ ತುಂಬ ಚೆನ್ನಾಗಿದೆ ಎಸ್ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಏನು ಮಾಡ್ತಾರೆ ಅವರು, ಹುಡುಗಿ ಜ್ಯೋತಿಷ್ಯರು ಚೆನ್ನಾಗಿದೆ ಅಂತಂದರೆ ಇನ್ನೆಲ್ಲ ಚೆನ್ನಾಗೇ ಇರುತ್ತೆ, ನಾವೇನು ಜಾಸ್ತಿ ನೋಡೋ ಕೆಲಸ ಇಲ್ಲ. ಆ ಹುಡುಗಿ ಮನೆತನ ಹೇಗಿದೆ, ಆ ಹುಡುಗಿ ಕ್ಯಾರೆಕ್ಟರು, ಆ್ಯಟಿಟ್ಯೂಡ್ ಇದೆಲ್ಲ ಹೇಗಿದೆ ಅಂತ ಅವ್ರು ಅಬ್ಸರ್ವ್ ಮಾಡಲ್ಲ. ಇಲ್ಲ ರೀ, ನಮ್ಮ ಜ್ಯೋತಿಷ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಿದ್ದಾನೆ, ಅವ್ರ ಮನೆ ಹೇಗಿದ್ರು ಪರವಾಗಿಲ್ಲ ನಾವು ಮಾಡ್ಕೊಳ್ತೀವಿ. ಹಿಂದೆ ಹಾಗಲ್ಲ, ಎಲ್ಲ ಪರಿಶೀಲನೆ ಮಾಡಿ ಕೊನೆ ಜ್ಯೋತಿಷ್ಯ ಹತ್ರ ಬರ್ತೀವಿ. ಹಾಗಾಗಿ ಈಗೇನು ಹೇಳಬೇಕು, ಜಾತಕ ಮ್ಯಾಚ್ ಆಗ್ತಾ ಇದೆ, ಉಳಿದ ವಿಚಾರ ಎಲ್ಲ ಕೂಡ ನಿಮಗೆ ಮ್ಯಾಚ್ ಆದರೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಉಳಿದ ವಿಚಾರ ಅಂದ್ರೇನು, ಅವ್ರ ಮನೆತನ ಇಷ್ಟ ಆಗಬೇಕು, ಆ ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿರಬೇಕು, ಆ ಹುಡುಗಿ ಒಬ್ಬರನ್ನೊಬ್ಬರು ಮಾತುಕತೆ ಚೆನ್ನಾಗಿ ನಡೀತಾ ಇದೆ, ನಿಮಗೆ ಇಷ್ಟ ಆದರೆ ನೀವು ಮುಂದುವರಿಬೋದು. ನಾನು ಹೇಳಿದ್ದೆ ಫೈನಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾತಕ ಚೆನ್ನಾಗಿದೆ, ನಿಮಗೆ ಉಳಿದ ವಿಷಯಗಳೆಲ್ಲ ನಿಮಗೆ ಇಷ್ಟ ಆದರೆ ಇದನ್ನು ಕನ್ಸಿಡರ್ ಮಾಡಿ, ಇಲ್ಲಂದ್ರೆ ಬಿಟ್ಬಿಡಿ ಅಂತ ಹೇಳ್ತೀವಿ. ಯಾಕೆಂದರೆ ಜಾತಕ ಚೆನ್ನಾಗಿದೆ, ಬಟ್ ಅಲ್ಲಿ ನೋಡಿದ್ರೆ ಮನೆತನ ಚೆನ್ನಾಗಿಲ್ಲ. ಆ ಹುಡುಗಿ ಅಥವಾ ಹುಡುಗ ಅವ್ರ ಮನೆಗೆ ಯಾವುದೋ ಒಂದು ಅನಾಹುತ ನಡೆದಿದೆ, ಆಗಬಾರ್ದಾಗಿದೆ. ಇಲ್ಲ ಆದರೂ ಪರವಾಗಿಲ್ಲ, ಜಾತಕ ಚೆನ್ನಾಗಿದೆಲ್ಲ, ನಮಗೆ ಹೆಂಗೆ ಬೇಕಾಗಿದೆ. ಆ ಹುಡುಗಿ ಅಕ್ಕ ಒಬ್ಬಳಿರ್ತಾಳೆ, ಅವ್ರು ಯಾರೋ ಬೇರೆ ಕ್ಯಾಸ್ಟನ್ ಜೊತೆ ಮದುವೆ ಮಾಡ್ಕೊಂಡಿರ್ತಾರೆ. ಅವರಕ್ಕ ನಮಗೇನು ಬೇಕಾಗಿದೆ, ಅವರಕ್ಕ ನಮ್ಮ ಫ್ಯಾಮಿಲಿಯಲ್ಲಿ ಇರಲ್ಲ, ಮದುವೆ ಮಾಡ್ಕೊಂಡು ಇವರಿಬ್ಬರು ಸಪ್ರೇಟ್ ಆಗಿರ್ತಾರೆ. ಜಾತಕ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ಕೊಂಡ್ಬಿಡೋಣ. ಎಲ್ಲ ಕೂಡ ನೀವು ಹೇಳೋ ಪ್ರೆಡಿಕ್ಷನ್ ಪ್ರತಿಯೊಂದರ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು, ಜಾತಕವನ್ನು ನಾವು ಫೈನಲೈಸ್ ನಾವು ಹೇಳೋ ಕಾಲಕ್ಕೆ ಜಾತಕ ಪ್ರಕಾರ ಮ್ಯಾಚ್ ಆಗ್ತಾ ಇದೆ, ಉಳಿದ ವಿಚಾರ ನಮಗೆ ಮ್ಯಾಚ್ ಆದರೆ ನೀವು ಮದುವೆ ಮಾಡ್ಕೊಳ್ಬೋದು ಅಂತ ಹೇಳಬೇಕು. ಇದು ಕಾಮನ್ ಸೆನ್ಸ್ ಪಾಯಿಂಟ್. ಓಕೆ, ಅವ್ರಿಗೆ ಸ್ಕೋಪ್ ಕೊಡಬೇಕು. ಸೊ ನೀವು ಬೇರೆ ವಿಚಾರಕೊಂಡು ನೋಡಿ, ಆ ಹುಡುಗಿ ಮನೆತನ ಹೇಗಿದೆ ನೋಡಿ, ಆ ಹುಡುಗಿ ಇದು ವಿಚಾರಗಳೆಲ್ಲ ನೋಡಿ, ಒಬ್ರಿಗೊಬ್ರಿಗೆ ಇಷ್ಟ ಆಗುತ್ತಾ ನೋಡಿ, ಇವುಗಳನ್ನೆಲ್ಲ ಚೆನ್ನಾಗಿದ್ದರೆ ಮದುವೆ ಮಾಡ್ಕೊಳ್ಳಿ, ಅದರ್ವೈಸ್ ಬೇಡ ಅಂತ ನಾವೇ ಹೇಳಬೇಕಾಗುತ್ತೆ. ಹುಡುಗಿ ಜಾತಕ ಹುಡುಗನ ಜಾತಕ ಚೆನ್ನಾಗಿದೆ, ಮುಂದುವರಿಬೇಕು ಅಂತ ಅಂಬೋದು ನೀವು ಮುಂದೆ ಅದೆಲ್ಲ ನೋಡಿ ನೀವು ಡಿಸಿಷನ್ ತೊಗೊಳ್ಳಿ, ಇದರ ಮೇಲೆ ಡಿಸಿಷನ್ ತೊಗೊಳ್ಬೇಡಿ ಅಂತ ನಾವೇ ಸ್ವಲ್ಪ ಎಜುಕೇಟ್ ಮಾಡಬೇಕು. ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಅವರು ಕೂಡ ಥಿಂಕ್ ಮಾಡಬೇಕು. ಯಾಕೆಂದರೆ ಮಕ್ಕಳ ಭವಿಷ್ಯತ್ತು. ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ಎಷ್ಟೋ ರಿವ್ಯೂಸ್ ನೋಡಿ ನಾವು ಆರ್ಡ್ರ್ ಮಾಡ್ತೀವಿ. ಹಾಗೆ ಒಬ್ಬ ಮಗಳಿಗೆ ಮದುವೆ ಮಾಡಬೇಕು, ಇನ್ನು ಅವ್ರ ಜೀವನ ಪರ್ಯಂತ ತುಂಬ ಸಂತೋಷ ಇರಬೇಕು. ಶಾಸ್ತ್ರ ಪ್ರಕಾರವೂ ಡೈವರ್ಸ್ ಇಲ್ಲ, ಲೌಕಿಕ ಪ್ರಕಾರವೂ ಡೈವರ್ಸಿಗೆ ಹೋದರೆ ಮನೆ ಸಂಸಾರ ಎಲ್ಲ ಹಾಳಾಗ್ತದೆ, ಅವಮಾನ ಆಗ್ತದೆ, ದುಡ್ಡು ಖರ್ಚಾಗ್ತದೆ, ಆರೋಗ್ಯ ಹಾಳಾಗ್ತದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ವಲ್ಪ ಇದನ್ನು ರಿವ್ಯೂಸ್ ತೊಗೋಬೇಕು ಬೇಡವೋ, ಅವ್ರ ಮನೆತನ ಹೇಗಿದೆ, ಜಾತಕದಲ್ಲಿ ಹೇಗಿದೆ, ಇದನ್ನೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಬೇಕು. ಇವತ್ತಿನ ದಿನ ಏನು ಮಾಡ್ತಾರೆ, ಅಷ್ಟು ಯಾರೂ ಕೇರ್ ತೊಗೊಳ್ತಾ ಇಲ್ಲ. ಏನೋ ಮ್ಯಾಟ್ರಿಮೋನಿ ಸೈಟಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಈಗೆಲ್ಲ ಸುಲಭ ಆಗೋಗಿದೆ. ಅವ್ರೇನು ಮಾಡ್ತಾರೆ, ಸಂಬಂಧ ಬಂತಂದರೆ ವಾಟ್ಸ್ಯಾಪಲ್ಲಿ ಕಳಿಸ್ತಾರೆ. ಫಸ್ಟು ಮಾತಾಡಿಕೊಳ್ಳೋದೇ ವಾಟ್ಸ್ಯಾಪಲ್ಲಿ. ಸೊ ನಮಗೆ ರೆಫರೆನ್ಸ್ ಸಿಕ್ಕಿದೆ, ಹುಡುಗ ಹುಡುಗಿ ಜಾತಕ ಫೋಟೋಸ್ ಕಳಿಸಿ ವಾಟ್ಸ್ಯಾಪಲ್ಲಿ ಕಳಿಸಿಬಿಡ್ತಾರೆ. ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಜ್ಯೋತಿಷ್ಯ ಒಬ್ಬನು ಇರ್ತಾನೆ, ಅವನಿಗೊಂದು ವಾಟ್ಸ್ಯಾಪ್ ಅಕೌಂಟ್ ಇರುತ್ತೆ, ಅದನ್ನು ಹಾಗೇ ಫಾರ್ವರ್ಡ್ ಮಾಡಿಬಿಡ್ತಾರೆ. ಏನು ಹಿಂದೆ ಮುಂದೆ ಯಾರು ಗೋತ್ರ ಆಗಿದ್ರೆ ಏನೂ ಇರಲ್ಲ, ಅದನ್ನು ಹಾಗೆ ಫಾರ್ವರ್ಡ್ ಮಾಡಿ ಒಂದು ಕಾಲ್ ಮಾಡ್ತಾರೆ. ಆಚಾರ್ಯ ನಿಮಗೆ ವಾಟ್ಸಪ್ಪಿಗೆ 2 ಜಾತಕ, ನಮ್ಮ ಮಗಳ ಜಾತಕ ಹುಡುಗನ ಜಾತಕ ಕಳಿಸ್ತೀನಿ, ಸ್ವಲ್ಪ ನನಗೆ ಅಪ್ಡೇಟ್ ಮಾಡಿಬಿಡಿ.
ಅಂತ ಹೇಳ್ತಾರೆ. ಸೊ ವಾಟ್ಸಪ್ಪಲ್ಲಿ ಎಷ್ಟು ಹೇಳಲಿಕ್ಕಾಗ್ತದೆ? ನೀವು ಎಜುಕೇಟ್ ಮಾಡಲಿಕ್ಕಾಗಲ್ಲ. ನಾವೇನು ಮಾಡಬೇಕು? ಗುಣಗಳಿಷ್ಟು ಬಂದೆ ಅಂತ ಹೇಳಬೇಕು. ಸೊ ದೋಷಗಳೇನಾದರೂ ಇದೆಯಾ ಅಂತ ಹೇಳಬೇಕು. ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಬೇಕು. ಯಾಕೆಂದರೆ ವಾಟ್ಸಪ್ಪಲ್ಲಿ ಎಷ್ಟು ಟೈಪ್ ಮಾಡ್ಕೊಳ್ಳಿಕ್ಕಾಗ್ತದೆ? ಗಂಟೆ ಟೈಪ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರ ಮೇಲೆ ನಾವು ರಿಟರ್ನ್ ಚೆನ್ನಾಗಿದೆ ಕನ್ಸಿಡರ್ ಮಾಡಬಹುದು ಅಂದ್ರ ಮೇಲೆ ಇವರು ಡಿಸಿಷನ್ ತೊಗೊಳ್ತಾರೆ. ಅಂದರೆ ಎಷ್ಟು ಸಿಂಪಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಆದರೆ ಆನ್ಲೈನಲ್ಲಿ ನೀವು ಒಂದು ಪರ್ಚೇಸ್ ಮಾಡಬೇಕಾದ್ರೆ ಅರ್ಧ ಗಂಟೆ ರಿವ್ಯೂ ಮಾಡ್ತಾನೆ. ಫ್ರೆಂಡ್ಸನ್ನ ಕೇಳ್ತಾನೆ, ಏನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದಾ? ಏನೋ 40,000 ರೂಪಾಯಿ ಕಾಸ್ಟ್ ಇರುತ್ತೆ, ಸುಮ್ಮನೆ ಯಾಕೆ, ಅದಕ್ಕೆ ಒಂದು ಸಲ ತಿಳ್ಕೊಂಡು ಮಾಡೋದು ಉತ್ತಮ. ಒಂದು 20,000 30,000 ಒಂದು ಡಿವೈಸ್ಗೆ ಅಷ್ಟು ಆಲೋಚನೆ ಮಾಡ್ತೀವಿ. ನಮಗೆ ಬರೋ ಡಿವೈಸ್ಗಳು ಚೈನಾ ಪ್ರಾಡಕ್ಟ್ಸ್, ಅದೆಷ್ಟು ಕ್ವಾಲಿಟಿ ಇರುತ್ತೆ ನಮಗೆ ಗೊತ್ತಿದೆ, ಆದರೂ ನಾವು ಅಷ್ಟು ಕೇರ್ ತೊಗೊಳ್ತೀವಿ. ಒಂದು ಜೀವನವನ್ನು ಮಾಡಿಕೊಳ್ಳೋಕ್ಕೆ ಏನೂ ರಿವ್ಯೂಸ್ ಇಲ್ಲದೆ ಒಂದು ವಾಟ್ಸಪ್ ಒಂದು ಸಣ್ಣ ಶಾರ್ಟ್ ಮೆಸೇಜ್ ಕಳಿಸಿ ಎಸ್ ಅಂತ ಹೇಳಿದ್ರೆ ಮಾಡಿಕೊಳ್ಳೋದಷ್ಟು ಸಿಂಪಲ್ ಆಗಿಬಿಡ್ತೀವಿ ಇವತ್ತು ವಿವಾಹ ವ್ಯವಸ್ಥೆ. ಇದಕ್ಕನ್ನ ರೋಚಕವಾದಂಥ ಇದಿಲ್ಲ. ಯಾಕೆಂದರೆ ಯಾರಿಗೂ ಅಷ್ಟು ಕೇರ್ಫುಲ್ಲಾಗಿ ತೊಗೊಳ್ತಾ ಇಲ್ಲ. ಲ್ಯಾಕ್ ಆಫ್ ಅವೇರ್ನೆಸ್. ಜ್ಯೋತಿಷ್ಯರು ಕೂಡ ಇದನ್ನು ಹೀಗೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಫೈನಲಿ ಬಲಿಯಾಗೋದು ಯಾರು? ಹುಡುಗ ಹುಡುಗಿ ಬಲಿಯಾಗ್ತಾರೆ. ಈ ಹುಡುಗ ಹುಡುಗಿಯನ್ನು ಪಾಪ ಸಣ್ಣ ಮಕ್ಕಳಿಂದ ಬೆಳೆಸಿ ಅವರ ಮೇಲೆ ಎಷ್ಟೋ ಇಷ್ಟ ಇಟ್ಟುಕೊಂಡಂಥ ತಂದೆ ತಾಯಿಗಳ ಬಲಿಯಾಗ್ತಾರೆ. ಅವರು ಮದುವೆ ಮಾಡ್ತಾರೆ, ಅಪ್ಪ ನಾನು ಆ ಹುಡುಗನ ಜೊತೆ ಇರಲ್ಲ ಅಂತೇಳಿ ಮನೆಗೆ ಬಂದುಬಿಡ್ತಾಳೆ ನೋಡಿ. ಆ ತಂದೆ ರೋಚನೆ ಹೆಂಗೆ ಇರ್ತ ಹೇಳಿ, ವರ್ಣನಾತೀತ. ಇದೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ, ಎಚ್ಚರಬೇಕು. ಅವ್ರು ಹೇಳಿದ ಮಾತು ಕೇಳ್ತಾರೋ ಇಲ್ಲ, ದಟ್ ಇಸ್ ಡಿಫ್ರೆಂಟ್ ಥಿಂಗ್. ನಾವು ಮಾಡಬೇಕಾದ ಕರ್ತವ್ಯ ಹಿಂಗೆ ಮಾಡಬೇಕು. ಭಗವಂತ ಅವರಿಗೆ ಬುದ್ಧಿ ಕೊಟ್ಟು ಆಲೋಚನೆ ಮಾಡ್ತಾ ಸರಿ, ಅವ್ರು ಹಿಂದಿನ ಜನ್ಮ ಪುಣ್ಯ ಮಾಡಿಕೊಂಡಿರಬೇಕು, ಬುದ್ಧಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೂ ಕೂಡ. ಆದರೆ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಾವು ಸರಿಯಾಗಿ ಮಾಡಿದ್ವಿ ಅಂದ್ಕೊಳ್ಳಿ, ಭಗವಂತ ಯಾರಿಗೆ ಒಳ್ಳೆಯದಾಗಬೇಕು ಅಂತಿರುತ್ತೋ ಅವರನ್ನು ನಮ್ಮ ಹತ್ರ ಕಳಿಸ್ತಾನೆ. ಎಲ್ಲರೂ ಬರೋದು ಬೇಕಾಗಿಲ್ಲ, ಯಾರಿಗಾದ್ರೂ ಒಬ್ಬರ ಲೈಫ್ ನಾವು ಚೆನ್ನಾಗಿ ಮಾಡಿದ್ರೂ ಸಾಕು. ಎಲ್ಲರನ್ನ ಜಗತ್ತಿನೆಲ್ಲ ನಾನು ಜ್ಯೋತಿಷ್ಯನ ಅಜ್ಞಾನದಿಂದ ಎಲ್ಲರನ್ನ ನಾನು ಒಳ್ಳೇದು ಮಾಡಿಬಿಡ್ತೀನಿ, ಆಗೋದಿಲ್ಲ, ಕೆಲಸ ಅಲ್ಲ. ಪ್ರಾಮಾಣಿಕವಾಗಿ ನಮಗೆ ಕೊಟ್ಟ ಜ್ಞಾನವನ್ನು ನಾವು ಮುಂದೆ ಉಪಯೋಗಿಸ್ಬೇಕು. ಸೊ ವಿವಾಹದ ಮ್ಯಾಚಿಂಗ್ ಎಂಬುದು ಇಷ್ಟು ಕ್ರಿಟಿಕಲ್. ಟೆಕ್ನಿಕಲ್ ಪಾಯಿಂಟ್ಸ್ ತುಂಬ ಈಸಿ. ಗುಣಗಳನ್ನು ನೋಡ್ತೀವಿ, ಒಂಟಿಕೊಪ್ಪಲು ಪಂಚಾಂಗವೋ ಇನ್ನೊಂದು ಪಂಚಾಂಗವೋ ನೋಡಿ ಗುಣಗಳನ್ನು ನೋಡಿಬಿಡಿ, ದೋಷಗಳನ್ನು ನೋಡಿಬಿಡಿ, ಜಾತಕ ಸಪ್ತಮ ಸ್ಥಾನ ಚೆನ್ನಾಗಿದೆಯಾ ನೋಡಿಬಿಡಿ, ಎಸ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಆದರೆ ಪರ್ಯವಸಾನ ಹೇಗಿರುತ್ತೆ ಅದು ಊಹಿಸಬೇಕು. ಎಲ್ಲವನ್ನು ನೋಡಿದ ಮೇಲೆ ಕೂಡ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅವರ ಮನೆತನ ನೋಡಿ ಎಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ ನಾವೇ ಹೇಳಬೇಕಾದಂಥ ದುಸ್ಥಿತಿ ಬಂದಿದೆ. ಹಿಂದೆ ಅವರಿಷ್ಟಕ್ಕೆ ಅವರೇ ಮಾಡ್ಕೊಳ್ತಿದ್ರು, ಈಗ ಏನು ಅವೇರ್ನೆಸ್ ಇಲ್ಲ. ನಾವು ಟೂ ಮಚ್ ಆಫ್ ಸಿವಿಲೈಸ್ಡ್ ಆಗ್ಬಿಟ್ಟಿದ್ವಿ. ಹಾಗಾಗಿ ನಾವು ತುಂಬ ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ವಿವಾಹಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಗ್ಲ್ಯಾನ್ಸ್, ಒಂದು ಎಕ್ಸಾಂಪಲ್ ಹೇಗೆ ಮಾಡಬೇಕು ಅಂತ. ಇದು ಟೆಕ್ನಿಕಲ್ ಪಾಯಿಂಟ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಬುಕ್ಸಲ್ಲಿ ಸಿಗುತ್ತೆ, ಎಲ್ಲ ಪವರ್ ಪಾಯಿಂಟ್ ಶೋಸ್ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ನೀವು ಇಲ್ಲಿ ತಿಳ್ಕೊಳ್ಬೇಕಾದೆ ಅಂತಂದರೆ ನೀವು ಹೇಗೆ ಜಡ್ಜ್ಮೆಂಟ್ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಅವ್ರಿಗೆ ಹೇಳಬೇಕು, ಈ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ. ಮಿಗತಾ ಪಾಯಿಂಟ್ಸ್ ಎಲ್ಲ ಕೂಡ ನಿಮಗೆ ಬಂದುಬಿಡುತ್ತೆ, ಎಲ್ಲ ರೆಡಿಮೇಡ್. ನಿಮಗೆ ಸೈಟಲ್ಲೇ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟರೆ ಅದೇ ಮ್ಯಾಚ್ ಮಾಡಿಬಿಡುತ್ತೆ, ನಿಮಗೆ ರಿಪೋರ್ಟ್ ಕೊಟ್ಬಿಡ್ತದೆ. ಆದರೆ ಆ ರಿಪೋರ್ಟ್ ವಿಚಾರವನ್ನು ನಾವು ಹೇಗೆ ನೋಡಬೇಕು, ಸೊ ಇದು ಸ್ವಲ್ಪ ಗಮನಿಸಬೇಕು. ಇದು ಇವತ್ತಿನ ಒಂದು ಪಾಠ. ಇಲ್ಲಿಗೆ ನಾವು ವಿವಾಹದ ಮ್ಯಾಚಿಂಗನ್ನು ಮುಗಿಸಿದ್ದೇವೆ. ಮತ್ತು ಮುಂದಿನ ವಾರ ನೆಕ್ಸ್ಟ್ ಇದಕ್ಕೂ ತುಂಬ ಇಂಪಾರ್ಟೆಂಟ್ ವಿಚಾರ, ಫಿಕ್ಸಿಂಗ್ ಆಫ್ ಮುಹೂರ್ತ. ತುಂಬ ರೋಚಕವಾದ ವಿಷಯ. ಇವತ್ತು ಯಾರಿಗೂ ಕೂಡ ಅಸಲು ಕಾಳಜಿ ಇಲ್ಲದ ವಿಷಯ ಅದೇ. ಮುಹೂರ್ತವನ್ನು ಹೇಗೆ ನೋಡಬೇಕು, ಮುಹೂರ್ತದ ಇಂಪಾರ್ಟೆನ್ಸ್ ಏನು, ಈ ವಿಚಾರಗಳನ್ನೆಲ್ಲ ಕೂಡ ಮುಂದಿನ ವಾರ ನೋಡೋಣ. ಮುಹೂರ್ತ ವಿಚಾರ ಒಂದು 5 ಕ್ಲಾಸ್ ಆಗ್ತದೆ. ಆ್ಯಕ್ಚುಲಿ ಅದು ಸಪ್ರೇಟ್ ಟಾಪಿಕ್ಕು, ಬಟ್ ವಿವಾಹಕ್ಕೆ ಮುಹೂರ್ತದ ಎಚ್ಚರ ಬಹಳ ಅವಸರ ಆದ ಕಾರಣ ವಿವಾಹದ ಕ್ಲಾಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಮುಹೂರ್ತದ ಬಗ್ಗೆ ಮಾಡೋಣ. ಮತ್ತಿಷ್ಟು ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿ. ಬರೀ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ನೀವು ಒಂದು ಜಾತಕವನ್ನು ಮ್ಯಾಚ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಹಿಡಿಯುತ್ತಷ್ಟೇ. ಸೊ ದಿನಕ್ಕೆ ಒಂದು 20 ಮಿನಿಟ್ಸ್ ಸ್ಪೇರ್ ಮಾಡಿ ಒಂದೊಂದು ಜಾತಕವನ್ನು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಸ್ಕಿಲ್ ಬೆಳೆಯುತ್ತೆ. ನೋಡೋಕ್ಕೆ ಬಂದರೆ ಪ್ರಯೋಜನ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನಾನು ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.